ನೋಡಿ ನಾನೀಗ ವೆಬಿನಾರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವೆಬಿನಾರ್ ನೀವು ನೋಡಬಹುದು ಟೆಂಪ್ಲೇಟ್ಸ್ ನ ಹೇಗೆ ಡೌನ್ಲೋಡ್ ಮಾಡೋದು, ಸಾಫ್ಟ್ವೇರ್ ಅಲ್ಲಿ ಹೇಗೆ ಇಂಪೋರ್ಟ್ ಮಾಡೋದು, ಇಂಪೋರ್ಟ್ ಆದ್ಮೇಲೆ ಅದು ಹೇಗೆ ಬ್ರೌಸ್ ಮಾಡೋದು ಅಂತ ಹೇಳಿ. ಇದೊಂದು ಸಿಂಪಲ್ ಮೆಥಡ್ ಇರುತ್ತೆ. ವೆಬ್ಸೈಟ್ ಕೊಟ್ಟಿರ್ತೀವಿ, ವೆಬ್ಸೈಟ್ ಲಾಗಿನ್ ಆಗೋದು, ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಆಗಿ ಒಂದು ಕೂಪನ್ ಇರುತ್ತೆ, ಇಲ್ಲ ಫ್ರೀ ಟೆಂಪ್ಲೇಟ್ಸ್ ಬೇಕಾದ್ರೆ ಫ್ರೀ ಟೆಂಪ್ಲೇಟ್ಸ್ ಇರುತ್ತೆ, ಎರಡನ್ನೂ ಕೂಡ ಯೂಸ್ ಮಾಡ್ಕೊಬಹುದು ನಿಮ್ಮ ಚಾಯ್ಸು. ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾಕ್ಟ್ ಮಾಡಿ ಸಾಫ್ಟ್ವೇರ್ ಒಳಗೆ ಇಂಪೋರ್ಟ್ ಮಾಡಿ ಕಂಪ್ಲೀಟ್ ಟೆಂಪ್ಲೇಟ್ಸ್ ಎಲ್ಲ ಲೋಡ್ ಆಗ್ತಾ ಬರುತ್ತೆ. ಅದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ನೀವೇನ್ ಟೆಂಪ್ಲೇಟ್ಸ್ ನ ಇಂಪೋರ್ಟ್ ಮಾಡಿದ ತಕ್ಷಣ ನಿಮಗೆ ಅದ್ರಲ್ಲಿ ಯೂಸ್ ಮಾಡಿರುವಂತದ ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಮಾಸ್ಕ್ ಫ್ರೇಮ್ಸ್ ಕೂಡ ಅಡಿಷನ್ ಆಡ್ ಆಗ್ತಾ ಬರುತ್ತೆ. ಅದು ಒಂದು ಪ್ಲೇಸ್ ಪಾಯಿಂಟ್. ನೀವು ಮ್ಯಾನುವಲ್ ಡಿಸೈನ್ ಮಾಡೋಕ್ಕಾಗಿರ್ಬೋದು, ಮ್ಯಾನುವಲ್ ಲೇಔಟ್ ಮಾಡೋಕ್ಕಾಗಿರ್ಬೋದು, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾವೀಗ ರೀಸೆಂಟ್ಲಿ ತುಂಬಾ ಟೆಂಪ್ಲೇಟ್ಸ್ ನ ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ತಾನೆ ಇದೀವಿ. ಒಂದು ನಿಮ್ಮ ಹತ್ರ ಇರುವಂತದ್ದು ಏನಾಗಿರುತ್ತೆ, ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸಾಫ್ಟ್ವೇರ್ ಈ ತರ ಹೋಮ್ ಪೇಜ್ ಓಪನ್ ಆಗ್ತೀರಾ, 30.5 ಇದ್ರೆ ಲೇಟೆಸ್ಟ್ ಟೆಂಪ್ಲೇಟ್ಸ್ ಆಲ್ಮೋಸ್ಟ್ ಸಿಕ್ಕಿರುತ್ತೆ ನಿಮಗೆ. ನಾವು ಕೊಡ್ಬೇಕಾದ್ರೆ ನಿಮಗೆ ಆ ಟೈಮಲ್ಲಿ ನೀವು ಏನ್ ಪರ್ಚೇಸ್ ಮಾಡಿರ್ತೀರಲ್ಲ, ಒಂದು ಗೂಗಲ್ ಡ್ರೈವ್ ಮುಖಾಂತರ ಕೊಟ್ಟಿರ್ತೀವಿ, ಇಲ್ಲ ನಿಮಗೆ ಡಿವಿಡಿಸ್ ಮುಖಾಂತರ ಕೊಟ್ಟಿರ್ತೀವಿ ಟೆಂಪ್ಲೇಟ್ಸ್ ಗಳನ್ನ. ಇಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಕೂಡ ಕೆಲವರು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಈ ತರ 3-4 ಮೆಥಡ್ ಇದೆ ಟೆಂಪ್ಲೇಟ್ಸ್ ನ ನಾವು ಡಾಟಾ ಕೊಡ್ತಿರುವಂತದ್ದು. ಸೊ ಈಗ 30.5 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ. ಸಪೋಸ್ ನೀವೇನಾದ್ರು ಈ 30.5 ಇದ್ರೂ ಕೂಡ ಸೊ ಪ್ರೀವಿಯಸ್ ಲಾಸ್ಟ್ ಇಯರ್ ಅಪ್ಡೇಟ್ ಮಾಡ್ಕೊಂಡಿದ್ರೆ, ಇಲ್ಲ ಈ ವರ್ಷ ಅಪ್ಡೇಟ್ ಮಾಡ್ಕೊಂಡಿದ್ರೆ, ಅಲ್ಲಿ ಆ ಟೈಮಲ್ಲಿ ಎಷ್ಟು ಟೆಂಪ್ಲೇಟ್ಸ್ ಇರುತ್ತೋ ಅಷ್ಟು ಮಾತ್ರ ನಿಮ್ಮ ಹತ್ರ ಇರುತ್ತೆ. ನೀವು ಸಪೋಸ್ ಆ ವೆಬ್ಸೈಟ್ ವಿಸಿಟೇ ಮಾಡಿಲ್ಲ, ನಾನು ಆ ಕೂಪನ್ ಯೂಸೇ ಮಾಡಿಲ್ಲ, ಟೆಂಪ್ಲೇಟ್ಸ್ ಡೌನ್ಲೋಡೇ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಇರುತ್ತೆ ನಿಮ್ಮ ಹತ್ರ ಟೆಂಪ್ಲೇಟ್ಸ್. ಅದು ಒಂದು ನಿಮಗೆ ಆಟೋ ಅಪ್ಡೇಟ್ ಆಗಲ್ಲ, ಯಾಕಂದ್ರೆ ನಮ್ಮ ಸಾಫ್ಟ್ವೇರ್ ಕಂಪ್ಲೀಟ್ಲಿ ಆಫ್ಲೈನ್ ಸಾಫ್ಟ್ವೇರ್. ಇಂಟರ್ನೆಟ್ ಎಲ್ಲೂ ಕೂಡ ಬೇಕಾಗಿರಲ್ಲ. ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಕಂಪ್ಲೀಟ್ಲಿ ಆಫ್ಲೈನ್ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡಕ್ ಮಾತ್ರ ಇಂಟರ್ನೆಟ್ ಬೇಕು, ಅದು 2 ಮಿನಿಟ್ಸ್ ಅಷ್ಟೇ. ಆಟೋ ಅಪ್ಡೇಟ್ ಆಗಲ್ಲ. ನಿಮಗೆ ಬೇಕಾದ್ರೆ ಟೆಂಪ್ಲೇಟ್ಸ್ ಆಗಲಿ, ಡಿಸೈನ್ಸ್ ಆಗಲಿ, ಬೇರೆ ಮತ್ತೊಂದೇನಾದ್ರು ಬೇಕಾದ್ರೆ ನೀವಾಗೆ ಹೋಗ್ಬೇಕು. ನೀವಾಗೆ ಹೋಗಿ ಡೌನ್ಲೋಡ್ ಮಾಡಿ ಸಾಫ್ಟ್ವೇರ್ ಇಂಪೋರ್ಟ್ ಮಾಡಿದ್ರೆ ಮಾತ್ರ ನೀವು ಟೆಂಪ್ಲೇಟ್ಸ್ ಆಗಿರ್ಬೋದು, ನೀವು ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಮಾಸ್ಕ್ ಫ್ರೇಮ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋಕೆ ಒಂದು ಸಾಧ್ಯವಾಗುವಂಥದ್ದು. ಸೊ ಯಾಕಂದ್ರೆ ಇದು ಕಂಪ್ಲೀಟ್ಲಿ ಆಫ್ಲೈನ್ ಇರುತ್ತೆ, ಅದಕ್ಕೋಸ್ಕರ ಸಿಂಪಲ್ ನೋಡಿ. ಸೊ ಕಾಮನ್ ಸಾಫ್ಟ್ವೇರ್ ಓಪನ್ ಮಾಡ್ತಾರೆ, ಮ್ಯಾನುವಲ್ ಸಿಂಪಲ್ ಆಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಮಿನ್ ಡಾಟಾ ಇರುತ್ತೆ. ಸೊ ಇದೆಲ್ಲ ಕಾಮನ್ ಆಗಿ ಇದೇ ಫೋಲ್ಡರ್ ಇರುತ್ತೆ, ಇದೇ ಲೇಔಟ್ಸ್ ಗಳಿರುತ್ತೆ, ಇದೇ ಟೆಂಪ್ಲೇಟ್ಸ್ ಗಳು ಎಲ್ಲ ಆರ್ಡರ್ ವೈಸ್ ಅದೇ ರೀತಿ ಇರುತ್ತೆ. ಏನು ಚೇಂಜಸ್ ಇರಲ್ಲ. ರೀಸನ್ ಇಷ್ಟೇ, ನೀವು ಟೆಂಪ್ಲೇಟ್ಸ್ ಗಳನ್ನ ಇಂಪೋರ್ಟ್ ಮಾಡಿರಲ್ಲ. ಡೌನ್ಲೋಡ್ ಮಾಡಿರ್ತೀರ, ಒಂದು ಅಲ್ಲಿ ಕನ್ಫ್ಯೂಸ್ ಆಗಿರ್ತೀರಾ, ಇಲ್ಲ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಆಗಿ ಅದು ಎಲ್ಲಿ ಬ್ರೌಸ್ ಮಾಡ್ಬೇಕಂತ ಗೊತ್ತಿಲ್ಲದೆ ಆಗಿಬಿಟ್ಟಿರ್ತೀರಾ. ಸೊ ಅದೊಂದು ಮೇನ್ ರೀಸನ್ ಇರುತ್ತೆ. ಸೊ ಒಂದು ನಾವು ಕೊಟ್ಟಿರುವಂತದ್ದು ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಹತ್ರ ಇರೋ ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಏನ್ ಲೇಯರ್ ವೈಸ್ ಏನಿರುತ್ತಲ್ಲ ಅದನ್ನ ಡೈರೆಕ್ಟ್ ಯೂಸ್ ಮಾಡ್ಕೊಂತ ಆಪ್ಷನ್ ಕೊಟ್ಟಿದೀವಿ. ಸೊ ಅದು ಹೇಗೆ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡೋದು, ಕ್ಲಿಪ್ ಆರ್ಟ್ ಯೂಸ್ ಮಾಡೋದು, ಸ್ಲೋಗನ್, ಬಾರ್ಡರ್, ಅದೆಲ್ಲ ಟ್ರೈನಿಂಗ್ ನೋಡಿ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಅದು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಬೇಕಾದ್ರೆ ಕೊಡ್ತಾ ಬರ್ತೀನಿ. ಅದೊಂದ್ಸರಿ ನೋಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ಮೇಲೆ ಈ ವಿಡಿಯೋನ ಅದೊಂದ್ಸರಿ ನೋಡಿ. ಮೇ ಬಿ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಎಲ್ಲ ಕಾಮನ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇರ್ತೀರಾ. ಕೆಲವೊಂದು ಬ್ಯಾಕ್ ಗ್ರೌಂಡ್ಗಳು ತುಂಬಾ ಚೆನ್ನಾಗಿರೋದು ಕೆಳಗಡೆ ಇರುತ್ತೆ, ಅದು ನಿಮಗೆ ಫೈಂಡ್ ಔಟ್ ಮಾಡಕ್ ಹೋಗಿರಲ್ಲ ನೀವು. ಯಾಕಂದ್ರೆ ಕಾಮನ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಲ್ಲ, ಬೇಗ ಯೂಸ್ ಮಾಡೋಣ, ಬೇಗ ಆಲ್ಬಮ್ ಮಾಡ್ಬೇಕು ಅಂತ ಇರುತ್ತೆ. ಯಾಕಂದ್ರೆ ನಾವು ಕೊಟ್ಟಿರೋಂಥದ್ದು ಇದು ನಾವು ಯೂಸ್ ಮಾಡಲ್ಲ. ಆಲ್ಬಮ್ ಆಗ್ಲಿ ಇನ್ನೊಂದು ಮತ್ತೊಂದು ಏನು ಮಾಡಕ್ ಹೋಗಲ್ಲ ನಾವು. ನಾವೇನ್ ಮಾಡಿ ಇಷ್ಟೊಂದು ಟೆಂಪ್ಲೇಟ್ಸ್ ಇದೆಯಲ್ಲ, ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಬಾರ್ಡರ್, ಮಾಸ್ಕ್ ಏನಿದೆಯಲ್ಲ, ಅದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಈ ತರ ಸಿಂಪಲ್ 1 2 3 4 ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿ ಬಿಟ್ಟಿರ್ತೀವಿ ನಾವು. ಸಾಫ್ಟ್ವೇರ್ ಟೆಂಪ್ಲೇಟ್ಸ್ ಕೊಡ್ಬೇಕಾದ್ರೆ ಆತರ ಕೊಟ್ಟಿರ್ತೀವಿ. ನಿಮಗೆ ನೋಡಿ ಸಾಫ್ಟ್ವೇರ್ ನಾನು ಸೋರ್ಸ್ ಫೈಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಅದು ನಾನೀಗ ಸಿ ಡ್ರೈವ್ ಇನ್ಸ್ಟಾಲ್ ಮಾಡಿರುವಂತದ್ದು ಸಾಫ್ಟ್ವೇರ್ ನ ಆಲ್ಬಮ್ ಎಕ್ಸ್ಪ್ರೆಸ್ 30.5 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ನೀವೆಲ್ಲಿ ಇನ್ಸ್ಟಾಲ್ ಮಾಡಿದ್ರು ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಥೀಮ್ಸ್ ಓಪನ್ ಮಾಡಿ, ಅದರಲ್ಲಿ ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಇಲ್ಲಿರೋ ಡಾಟಾ ಏನಿದೆಯಲ್ಲ ಈ ಫೋಲ್ಡರ್ಗಳು, ಅದೇ ನೀವು ಸಾಫ್ಟ್ವೇರ್ ನೋಡ್ತಿರುವಂತದ್ದು. ನೋಡಿ ಬ್ಯಾಕ್ ಗ್ರೌಂಡ್ ಓಪನ್ ಮಾಡಿದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ಇತರ ಫೋಲ್ಡರ್ ಮಾಡಿ ಹಾಕಿರ್ತೀವಿ ನಾವು. ಇದ್ರಲ್ಲಿ ನಿಮಗೆ ಯಾವ್ದು ಲೈಕ್ ಆಗಿರುತ್ತೆ ಅದನ್ನ ಕಸ್ಟಮೈಸ್ ಮಾಡ್ಬೋದು. ನೀವು ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಬ್ರೌಸ್ ಮಾಡಿ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಾ ಬರೋದು ಮೇನ್ ಪ್ಲಸ್ ಪಾಯಿಂಟ್ ಸಾಫ್ಟ್ವೇರ್ ಅಲ್ಲಿ. ಯಾಕಂದ್ರೆ ನೀವು ಈಗ ಸಾಫ್ಟ್ವೇರ್ ಆಲ್ಮೋಸ್ಟ್ ಡಿಸೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅರ್ಜೆಂಟ್ ಅಲ್ಲಿ ಇರ್ತೀರಾ. ಸೊ ಒಂದೇ ಫಾರ್ಮೆಟ್ ಟೆಂಪ್ಲೇಟ್ಸ್ ಗಳನ್ನ, ಒಂದೇ ಫಾರ್ಮೆಟ್ ಬ್ಯಾಕ್ ಗ್ರೌಂಡ್ ಗಳನ್ನ ಯೂಸ್ ಮಾಡ್ತಾ ಬರ್ತೀರಾ, ಬೇಗ ಬೇಗ ಮುಗಿಲಿ ಅಂತ ಹೇಳಿ. ಯಾಕಂದ್ರೆ ಇನ್ನು ಸುಮಾರು ಕ್ಯಾಟಗರಿ ಇದು, ಸುಮಾರು ಫಾರ್ಮೆಟ್ ಅಲ್ಲಿರೋ ಟೆಂಪ್ಲೇಟ್ಸ್ ಗಳನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಇಂಪೋರ್ಟ್ ಮಾಡಿದೀವಿ ಆಲ್ರೆಡಿ. ಅದನ್ನ ನೀವೇನ್ ಮಾಡೋಕೆ ಇದನ್ನ ಕಸ್ಟಮೈಸ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ಆಗ್ಲಿ, ಕ್ಲಿಪ್ ಆರ್ಟ್ ಆಗ್ಲಿ, ಅದು ಹೇಗೆ ಕಸ್ಟಮೈಸ್ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋ ಲಿಂಕ್ ನ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದೊಂದು ವಿಡಿಯೋ ನೋಡಿ, ಮೇ ಬಿ ಕನ್ಫರ್ಮ್ ನಿಮ್ಗೆ ಯೂಸ್ ಆಗುತ್ತೆ. ಸೊ ಇದು ಒಂದಾಯ್ತು ನಿಮಗೆ. ನಿಮ್ಮಲ್ಲಿರೋದು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ವಿಡಿಯೋ ಲಿಂಕ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಟೆಂಪ್ಲೇಟ್ಸ್, ಸೊ ಕಾಮನ್ ನೋಡ್ತೀರಾ ಇಷ್ಟೇ ಟೆಂಪ್ಲೇಟ್ಸ್ ಇರುತ್ತೆ, ಯಾವಾಗ ನೋಡಿದ್ರು ಇಷ್ಟೇ ಇರುತ್ತೆ. ನೀವು ಚೇಟ್ ಲೇಔಟ್ ಅಂತ ಕ್ಲಿಕ್ ಮಾಡಿದ್ರು ಅಷ್ಟೇ ಒಂದು ಫಾರ್ಮೆಟ್ ಬರುತ್ತೆ. ಅದು ಮುಗಿದ್ಮೇಲೆ ಮತ್ತೆ ಅಲ್ಲಿಂದಾನೆ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಫಾರ್ಮೆಟ್ ಅಲ್ಲಿರೋ ಫೋಟೋ ನೀವು ಯಾವ ಕ್ಯಾಟಗರಿ ಫೋಟೋಸ್ ಹಾಕಿರ್ತೀರಲ್ಲ, ಆ ಟೆಂಪ್ಲೇಟ್ಸ್, ಆ ಕ್ಯಾಟಗರಿ ಟೆಂಪ್ಲೇಟ್ಸ್ ಮುಗಿದ ತಕ್ಷಣನೇ ಮತ್ತೆ ರಿಪೀಟ್ ಆಗುತ್ತೆ. ಯಾಕಂದ್ರೆ ಸಾಫ್ಟ್ವೇರ್ ಹತ್ರ ಟೆಂಪ್ಲೇಟ್ಸ್ ಜಾಸ್ತಿ ಇರಲ್ಲ. ನೀವು ಲಾಸ್ಟ್ ಟೈಮ್ ಏನಾದ್ರು ಅಪ್ಡೇಟ್ ಮಾಡ್ಕೊಂಡಿದ್ರೆ, ಇಲ್ಲ ಡೌನ್ಲೋಡೇ ಮಾಡಿಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಎಷ್ಟು ಟೆಂಪ್ಲೇಟ್ಸ್ ಇತ್ತು ಅಷ್ಟೇ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ನಿಮಗೆ, ಎಷ್ಟೇ ಚೇಂಜ್ ಟೆಂಪ್ಲೇಟ್ ಕ್ಲಿಕ್ ಮಾಡಿದ್ರು, ಎಷ್ಟೇ ಚೇಂಜ್ ಮ್ಯಾನ್ಯುವಲ್ ಡಿಸೈನ್ ಮಾಡಕ್ ಹೋದ್ರು ಸೇಮ್ ಟೆಂಪ್ಲೇಟ್ಸೇ ಬರ್ತಾ ಹೋಗುತ್ತೆ, ಸೇಮ್ ಟೆಂಪ್ಲೇಟ್ಸ್. ಅದೊಂದು ಮೇನ್ ಪ್ರಾಬ್ಲಮ್ ಇರುತ್ತೆ ನಿಮಗೆ. ಸಿಂಪಲ್ ನೀವು ಚೇಂಜ್ ಟೆಂಪ್ಲೇಟ್ ಕ್ಲಿಕ್ ಮಾಡ್ತಾ ಹೋದಾಗ ಸೇಮ್ ಟೆಂಪ್ಲೇಟ್ಸೇ ಬರ್ತಾ ಇರುತ್ತೆ. ಅದು ಮುಗಿದ್ಮೇಲೆ ಮತ್ತೆ ಅದೇ ಟೆಂಪ್ಲೇಟ್ ರಿಪೀಟ್ ಆಗ್ತಾ ಬರುತ್ತೆ. ರೀಸನ್ ಒಂದೇ, ಟೆಂಪ್ಲೇಟ್ಸ್ ಇಂಪೋರ್ಟ್ ಮಾಡಿರಲ್ಲ ನೀವು, ಎಕ್ಸ್ಟ್ರಾ ಟೆಂಪ್ಲೇಟ್ಸ್ ನ ಲೋಡ್ ಮಾಡಿರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೋ ಅದು ಅಷ್ಟೇ ಫಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿರುವಂತದ್ದು, ಒಂದು ನಿಮ್ಮಲ್ಲಿರೋ ಟೆಂಪ್ಲೇಟ್ಸ್ ನ ಯೂಸ್ ಮಾಡಬಹುದು. PST ಇದ್ರೆ ಕನ್ವರ್ಟ್ ಮಾಡಿ ಯೂಸ್ ಮಾಡಬೇಕು. ಕನ್ವರ್ಟ್ ಹೇಗೆ ಮಾಡೋದು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ.
ಅದಕ್ಕೆ ಬೇಕಾದ್ರೆ ನಾನು ಸಪ್ರೇಟ್ ಒಂದು ವೆಬಿನಾರ್ ಕೂಡ ಮಾಡ್ತೀನಿ. ಅದು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಕನ್ವರ್ಟಿಂಗ್ ಹೆಂಗ್ ಮಾಡೋದು ಅಂತ ಹೇಳಿ. ಅದೊಂದು ಟೈಮ್ ನೋಡಿ ನಿಮ್ಮಲ್ಲಿರೋ PhD ಕೂಡ ನೀವು ಯೂಸ್ ಮಾಡ್ತಾ ಬರ್ಬೋದು. ಸೊ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಇನ್ನು ಫ್ಯೂಚರ್ ಅಲ್ಲಿ ಇನ್ನು ಅಪ್ಡೇಟ್ ಏನ್ ಆಗ್ತಾ ಇರುತ್ತಲ್ಲ ನಮ್ಮ ಸಾಫ್ಟ್ವೇರ್ ಅಲ್ಲಿ ಈಗ ಇರೋದಂತದ್ದು 30.5. ಇನ್ ಫ್ಯೂಚರ್ ಅಲ್ಲಿ ನಿಮಗೆ ನಿಮ್ಮಲ್ಲಿರೋ PhD ನ ಡೈರೆಕ್ಟ್ ಆಗಿ ಯೂಸ್ ಮಾಡೋದು ಒಂದು ಮೆಥಡ್ ನ ನಾವು ಡೆವಲಪ್ ಮಾಡ್ತಾ ಇದೀವಿ, ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದು ಕಂಪ್ಲೀಟ್ ಎರರ್ ಫ್ರೀ ಆದ್ರೆ ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ. ಅವಾಗ ಇನ್ನು ತುಂಬಾ ಈಸಿ ಆಗುತ್ತೆ ಸಾಫ್ಟ್ವೇರ್ ಅಲ್ಲಿ. ಯಾಕಂದ್ರೆ ನಮ್ಮಲ್ಲಿರೋ ಟೆಂಪ್ಲೇಟ್ಸ್ ಸುಮಾರು ಇದ್ರು ಕೂಡ ನಿಮ್ಮಲ್ಲೇ ಒಂದು ತುಂಬಾ ಕಲೆಕ್ಷನ್ ಇರುತ್ತೆ. ಎಕ್ಸಿಬಿಷನ್ ಈವೆಂಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀರಾ ಟೆಂಪ್ಲೇಟ್ಸ್ ಗಳೆಲ್ಲ. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಬಂದ್ರೆ ಇನ್ನೂ ಈಸಿ ಆಗುತ್ತೆ ನಿಮ್ ಸಾಫ್ಟ್ವೇರ್ ಅಲ್ಲಿ. ನಮ್ಮ ಸಾಫ್ಟ್ವೇರ್ ಅಲ್ಲಿ ಮೈನ್ ಆಗಿ ಇನ್ನು ಕ್ವಿಕ್ ಆಗಿ ಆಲ್ಬಮ್ ಡಿಸೈನ್ ಮಾಡ್ತಾ ಹೋಗ್ಬೋದು. ಅದು ಬರುತ್ತೆ, ಅದು ಬಂದಾಗ ನಾವು ಅಪ್ಡೇಟ್ ಮಾಡ್ತೀವಿ, ನೀವು ಅಪ್ ಕೂಡ ಅಪ್ಡೇಟ್ ಮಾಡ್ಕೊಬಹುದು. ಸೊ ಈಗ ನೋಡಿ ನಾನು ಸಿಂಪಲ್ ಆಗಿ ಒಂದೊಂದು ಕೆಲವೊಂದು ಸ್ಟೆಪ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಹೆಂಗೆ ಡೌನ್ಲೋಡ್ ಮಾಡೋದು, ಹೆಂಗೆ ಇಂಪೋರ್ಟ್ ಮಾಡೋದು, ಅದು ಎಲ್ಲಿಂದ ಬ್ರೌಸ್ ಮಾಡೋದು ಅಷ್ಟೇ. ನೋಡಿ ಸಾಫ್ಟ್ವೇರ್ ನ ಈಗ ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಈ ತರ ಒಂದು ವೆಬ್ಸೈಟ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಹೋಗ್ಬೋದು ನೀವು. www.albumexpresstemplates.com ಅಂತ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಸೊ ಈಗ ನೋಡಿ ನಾನು ವಿಸಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಸ್ಟೆಪ್, ನೀವು ಒಂದ್ಸರಿ ನೋಡಿ. ಇದು ನಿಮಗೆ ಒನ್ ಟೈಮ್ ನೋಡಿ ಅಷ್ಟೇ, ರೆಕಾರ್ಡ್ ಏನ್ ಮಾಡ್ಬೇಕಂತ ನೆಸಿಟಿ ಇರಲ್ಲ. ಯಾಕಂದ್ರೆ ಈ ಒಂದು ವೆಬಿನಾರ್ ನಿಮಗೆ ಫ್ರೀ ವಿಡಿಯೋ ಸಿಗುತ್ತೆ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗ್ ಈವ್ನಿಂಗ್ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ಕೂಡ ಇನ್ನೊಂದು ಟೈಮ್ ನೋಡಿ ನಿಮ್ಗೆ ಏನೋ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಬಹುದು. ಸಿಂಪಲ್ ಈಗ ನಾನು ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗ್ಬೋದು, ಯಾವ್ದಿದೆಯೋ ಬ್ರೌಸಿಂಗ್ ಆಪ್ಷನ್ ನಮ್ಮ ಹತ್ರ ಅದನ್ನ ಹೋಗಿ ಸರ್ಚ್ ಮಾಡಿ. ಅಲ್ಲಿ ಹೋಗಿ ಸರ್ಚ್ ಆಪ್ಷನ್ ಅಲ್ಲಿ ಈಗ ನೋಡಿ ನಾನು ಆಲ್ಬಮ್ ಎಕ್ಸ್ಪ್ರೆಸ್ templates.com ಟೈಪ್ ಮಾಡಿ. ಟೈಪ್ ಆಯ್ತಾ? ಸರ್ಚ್ ಅಂತ ಕೊಡಿ. ಆಟೋಮೆಟಿಕ್ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದಕ್ಕೆ ಮಾತ್ರ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿರುತ್ತೆ. ನಮ್ಮ ಸಾಫ್ಟ್ವೇರ್ ಕಂಪ್ಲೀಟ್ ಇಂಟರ್ನೆಟ್ ಕನೆಕ್ಷನ್ ಬೇಡ. ನಮ್ಮ ಸಾಫ್ಟ್ವೇರ್ ನಿಮಗೆ ಗೊತ್ತಿರುತ್ತೆ. ಸೊ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಎಲ್ಲ ಟೆಂಪ್ಲೇಟ್ಸ್ ನ್ಯೂ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ನೀವು ಡೌನ್ಲೋಡ್ ಮಾಡಿರ್ಬೋದು, ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಸಪೋಸ್ ಏನಾದ್ರು ಡೌನ್ಲೋಡೇ ಮಾಡಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಡೌನ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನ್ಯೂ ಟೆಂಪ್ಲೇಟ್ಸ್, ಇದು ಯಾವುದು ಕೂಡ ನಿಮ್ಮಲ್ಲಿ ಇರೋದಿಲ್ಲ. ನ್ಯೂ ಅಂತ ಮೆನ್ಷನ್ ಮಾಡಿರ್ತೀವಿ. ಹಾಗೆ ಲೋಡ್ ಮೋರ್ ಅಂತ ಕ್ಲಿಕ್ ಮಾಡೋಗಿ ಇನ್ನೂ ಬೇರೆ ಬೇರೆ ಕ್ಯಾಟಗರಿ ಬರುತ್ತೆ. ಸೊ ನಿಮಗೆ ಕ್ಯಾಟಗರಿ ವೈಸ್ ಬೇಕು, ನನಗೆ ಇವೆಲ್ಲ ಡೌನ್ಲೋಡ್ ಮಾಡೋ ನೆಸಿಟಿ ಇಲ್ಲ. ನನಗೆ ಪರ್ಟಿಕ್ಯುಲರ್ ಆಗಿ DMA ಬೇಕು, ಇಲ್ಲ ಪರ್ಟಿಕ್ಯುಲರ್ ಕವರೇ ಬೇಕು, ಇಲ್ಲ ವೆಡ್ಡಿಂಗ್ ಅಲ್ಲಿ ನನಗೆ 12/30 ಬೇಕು, 80/24 ಬೇಕು ಅನ್ನೋರು ಇಲ್ಲಿ ನಿಮಗೆ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಚೂಸ್ ಮಾಡ್ಕೊಂಡ್ರೆ ನಿಮಗೆ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ನಾವು ಟೆಂಪ್ಲೇಟ್ಸ್ ನ ಕೊಟ್ಟಿರುವಂತದ್ದು. ಸೊ ನಿಮಗೆ DM ಬೇಕಾದ್ರೆ DM ಕ್ಲಿಕ್ ಮಾಡಿ. ಇದ್ರಲ್ಲಿ ನಿಮಗೆ ಯಾವ ಸೈಜ್ ಬೇಕು, ಅದೇ ರೀತಿ ವೆಡ್ಡಿಂಗ್ ಅಲ್ಲಿ ಬಂದ್ರೆ ಅದಕ್ಕೆ ಯಾವ ಸೈಜ್ ಬೇಕು, ಬರ್ತ್ಡೇ ಬಂದ್ರೆ ಯಾವ್ದು ಬೇಕು, ಈ ತರ ಕೂಡ ನೀವು ಡಿವೈಡ್ ಮಾಡ್ಕೊಬಹುದು. ಇದೊಂದು ಮೇನ್ ಪ್ಲೇಸ್ ಪಾಯಿಂಟ್. ನಿಮಗೆ ಪರ್ಟಿಕ್ಯುಲರ್ ಇಂಥದೇ ಬೇಕು ಅನ್ನೋರು ಈ ತರ ಚೂಸ್ ಮಾಡ್ಕೊಬಹುದು ನೀವು ಕ್ಯಾಟಗರಿನ ಯೂಸ್ ಮಾಡ್ಕೊಂಡು. ಫಸ್ಟ್ ಸ್ಟೆಪ್ ಓಪನ್ ಮಾಡಿದೀವಿ. ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ಸೈನ್ ಅಪ್ ಮಾಡಬೇಕು. ಸೈನ್ ಅಪ್ ಸಿಂಪಲ್ ಮೆಥಡ್, ಅದರಲ್ಲಿ ಏನು ಕನ್ಫ್ಯೂಸ್ ಆಗಲ್ಲ. ಸೈನ್ ಅಪ್ ಮಾಡುವಂಥದ್ದು ಒಂದು ನೇಮ್ ಕೊಡಿ, ಇಮೇಲ್ ID ಕೊಡಿ, ಸೆಲ್ ನಂಬರ್ ಕೊಡಿ. ಇದು ಮೂರನ್ನು ಕೊಡಬೇಕು. ರಿಜಿಸ್ಟ್ರೇಷನ್ ಯಾವ ತರ ಆಗುತ್ತೆ ಅಂದ್ರೆ OTP ಬೇಸಿಸ್ ಆಗುತ್ತೆ. ನೀವು ಯಾವ ನಂಬರ್ ಕೊಟ್ಟಿರ್ತೀವೋ ಆ ನಂಬರಿಗೆ ನಾವು ಒಂದು OTP ಶೇರ್ ಮಾಡ್ತೀವಿ. ಆ OTP ಹಾಕಿದ್ರೆ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಡಿ. ಸುಮ್ಮನೆ ನಾನು ಒಂದು ಮಾಡಿರುವಂಥದ್ದು ನಿಮ್ಗೆ ಆಗ್ಲೇ ತೋರಿಸ್ತೀನಿ ನೋಡಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ, ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ನಿಮ್ಮ ಸಿಸ್ಟಮ್ ಅಲ್ಲೂ ಅಷ್ಟೇ, ಯಾವ PC ಆದ್ರೂ ಕೂಡ ಅಷ್ಟೇ ಇದೇ ರೀತಿನ ಓಪನ್ ಆಗುವಂಥದ್ದು. ಈಗ ನಾನು ಸುಮ್ಮನೆ ನೇಮ್ ನ ಮೆನ್ಷನ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಇಮೇಲ್ ID ಮೆನ್ಷನ್ ಮಾಡಬೇಕು. ಸೊ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಡಮ್ಮಿ ಆಡ್ ಮಾಡ್ತಿರೋಂಥದ್ದು. ಇದ್ರಲ್ಲಿ ಕನ್ಫ್ಯೂಸ್ ಇದ್ರು ಕೂಡ ನೀವು ಕೊನೆಯಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇರಲ್ಲ. ಫೋನ್ ನಂಬರ್ ಅಷ್ಟೇ, ನಾನು ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಕ್ಕೆ ಬೇರೆ ಒಂದು ನಂಬರ್ನ ನಾನು ಡಮ್ಮಿಯಾಗಿ ಹಾಕ್ತಿದ್ದೀನಿ. ಸೊ ಇದನ್ನ ಹಾಕಿದ್ದೀನಿ. ಇಷ್ಟು ಡೀಟೇಲ್ಸ್ ಹಾಕ್ಬೇಕು. ಇದು ನಿಮ್ದು ಹಾಕ್ಬೇಕಾಗುತ್ತೆ. ನಿಮ್ಮ ನೇಮು, ನಿಮ್ಮ ಇಮೇಲ್ ID, ನಿಮ್ಮ ಫೋನ್ ನಂಬರ್. ಯಾಕಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿರೋ ಅವರು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಕೊಟ್ಟಿರೋಂಥದ್ದು. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ಏನಾಗುತ್ತೆ, ಒಂದು OTP ನಿಮ್ಮ ಮೊಬೈಲಿಗೆ ಹೋಗುತ್ತೆ. ನೀವು ಯಾವ ನಂಬರ್ ಕೊಟ್ಟಿರ್ತೀರೋ, ಮೊಬೈಲ್ ಆರ್ ಇಮೇಲ್ ID ಎರಡಕ್ಕೆ ಯಾವ್ದಕ್ಕಾರು ಒಂದಕ್ಕೆ ಹೋಗುತ್ತೆ. ಆ OTP ನೀವು ಇಲ್ಲಿ ಟೈಪ್ ಮಾಡಬೇಕು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಫೇಸ್ ಆಗ್ಬೋದು, ನಿಮಗೆ ಕ್ರಿಯೇಟ್ ಆಗ್ಬೋದು. ನಿಮಗೆ OTP ಬರ್ತಾ ಇರಲ್ಲ. ಇಮೇಲ್ ID ಚೆಕ್ ಮಾಡ್ತೀರಾ, ಮೊಬೈಲ್ ಚೆಕ್ ಮಾಡ್ತೀರಾ, ರೀಸೆಂಟ್ ಅಂತಾನು ಕೊಡ್ತೀರಾ, ಬರ್ತಾ ಇರಲ್ಲ. ಸೊ ಒಂದೇ ರೀಸನ್, ಅದು ಸುಮಾರು ನನಗೂ ಕಾಲ್ ಬಂದಿರುವಂತದ್ದು. ನಾನು ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಏನಕ್ಕೆ ಇದು ಬರ್ತಿರಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಸರ್ವರ್ ಸ್ವಲ್ಪ ವೇರಿಯೇಷನ್ ಆದಾಗ, ಸೊ ಸ್ಲೋ ಆದಾಗ ಇದ್ರ OTP ಬರೋದು ಮಿಸ್ ಆಗುತ್ತೆ. ಸೊ ನೀವು ಬೇಕಾದ್ರೆ ಒಂದು 20-30 ಮಿನಿಟ್ಸ್ ಬಿಟ್ಟು ಮತ್ತೆ ಟ್ರೈ ಮಾಡಿ, ಅವಾಗ ಆಗುತ್ತೆ. ಆಗಲ್ಲ ಅಂತೇನಿಲ್ಲ, ಹಾಗೆ ಆಗುತ್ತೆ. ಆಗ್ಲೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಮಾಡಬೇಕಾಗತ್ತೆ, ನಿಮ್ಮ ನೇಮು, ಇಮೇಲ್ ID, ಫೋನ್ ನಂಬರ್, ನೀವು ಏನಲ್ಲಿ ಕೊಡ್ಬೇಕು ಅಂತ ಇರ್ತೀರಲ್ಲ, ನೇಮು, ಇಮೇಲ್ ID, ಫೋನ್ ನಂಬರ್, ಆ ಮೂರು ನನಗೆ ಟೆಕ್ಸ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ. ನನ್ನ ನಂಬರ್ ಗೊತ್ತಿರುತ್ತೆ, 9611506868. ಆ ನಂಬರ್ ಟೆಕ್ಸ್ಟ್ ಮಾಡ್ಬಿಟ್ಟು OTP ನಾಟ್ ಕಮಿಂಗ್, OTP ಮಿಸ್ಸಿಂಗ್ ಅಂತ ಏನೋ ಟೆಕ್ಸ್ಟ್ ಮಾಡಿ, ನೇಮು, ಇಮೇಲ್ ID, ಫೋನ್ ನಂಬರ್ ಹಾಕಿ ನಿಮ್ದು. ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ, ಸಪೋರ್ಟಿವ್ ಫಾರ್ವರ್ಡ್ ಮಾಡ್ತೀವಿ ಹೆಡ್ ಆಫೀಸ್ಗೆ.
ಅವರು ನಿಮ್ಮ ಇಮೇಲ್ ಐಡಿ ಮತ್ತೆ ನಿಮ್ಮ ಫೋನ್ ನಂಬರ್ ನಿಮ್ಮ ನೇಮ್ ನ ಯೂಸ್ ಮಾಡ್ಕೊಂಡು ಅವರೇ ಓನ್ ಕ್ರಿಯೇಟ್ ಮಾಡಿ ಲಾಗಿನ್ ಐಡಿ ಪಾಸ್ವರ್ಡ್ ನ ಅವರೇ ಇಶ್ಯೂ ಮಾಡ್ತಾರೆ ನಿಮಗೆ. ಅದು ಇನ್ನೂ ಸಿಂಪಲ್. ಸಪೋಸ್ ನಿಮಗೆ OTP ಬರಲಿಲ್ಲ ಅಂದ್ರೆ ಮಾತ್ರ. OTP ಬಂದ್ರೆ ನಿಮಗೆ ಸಿಂಪಲ್ ಅಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಒಂದು ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಕಂಡೀಷನ್ ಇರಲ್ಲ, ಕ್ಯಾಪಿಟಲ್ ಕೊಡಬೇಕು, ಆಲ್ಫಾಬೆಟಿಕ್ ಯೂಸ್ ಮಾಡೋಕತ್ರ ಏನಿರಲ್ಲ. ಏನೋ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ಪಾಸ್ವರ್ಡ್ ಕೊಡಿ, ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಿಮಗೆ ಮೈನು. ಸಪೋಸ್ OTP ಬರಲಿಲ್ಲ ಅಂದ್ರೆ ಈ 3 ಡಾಟಾ ನನಗೆ ವಾಟ್ಸ್ಆಪ್ ಮಾಡಿ ಇಮಿಡಿಯೇಟ್ ನಾನು ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನಾನು ಸಪೋರ್ಟಿಗೆ ಫಾರ್ವರ್ಡ್ ಮಾಡ್ತೀನಿ. ಅವರು ಕೀ ಕಳಿಸ್ತಾರೆ, ಲಾಗಿನ್ ಐಡಿ ಪಾಸ್ವರ್ಡ್ ಕಳಿಸ್ತಾರೆ. ಅದನ್ನ ಯೂಸ್ಕೊಂಡು ನೀವು ಲಾಗಿನ್ ಆಗಿಡಬಹುದು. ಇದು ನಿಮಗೆ ಫಸ್ಟ್ ಸ್ಟೆಪ್. ಲಾಗಿನ್ ಆಗ್ತೀರಾ. ಸೊ ಸೈನ್ ಅಪ್ ಮಾಡ್ಕೊಂತೀರಾ. ಸೈನ್ ಅಪ್ ಆದ್ಮೇಲೆ ನೆಕ್ಸ್ಟ್ ಏನು, ಸೈನ್ ಇನ್ ಆಪ್ಷನ್. ಸಿಂಪಲ್ ಕ್ಲಿಕ್ ಮಾಡಿ ಸೈನ್ ಇನ್ ಆಗ್ಬೇಕಷ್ಟೇ. ನಿಮಗೆ ಇಮೇಲ್ ಐಡಿ ಪಾಸ್ವರ್ಡ್ ಒಂದು ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು, ಇಲ್ಲ ನಿಮಗೆ ಕ್ರಿಯೇಟ್ ಆಗಿಲ್ಲ OTP ಬಂದಿಲ್ಲ ಅಂತ ಹೇಳಿದ್ರೆ ನಾವೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀವಿ ನಿಮಗೆ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ನ. ಅದನ್ನ ನೀವು ಇಲ್ಲಿ ಹಾಕ್ಬೇಕಷ್ಟೇ. ನೋಡಿ ಈಗ ಆಲ್ರೆಡಿ ಹಾಕಿದೀನಿ ನಾನು, ರೆಡಿ ಇದೆ ನಂದು ಇಮೇಲ್ ಐಡಿ ಪಾಸ್ವರ್ಡ್. ಅದನ್ನ ಡೈರೆಕ್ಟ್ ಹಾಕ್ತೀನಿ ನೋಡಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕೇಳುತ್ತೆ ನಿಮ್ ಇಮೇಲ್ ಐಡಿ ಹಾಗೆ ಪಾಸ್ವರ್ಡ್ ಹೆಂಗ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ ಹಾಕಿ. ಸೊ ನೀವೇ ಒಬ್ಬರೇ ಯೂಸ್ ಮಾಡೋದಾದ್ರೆ PC-ನ ರಿಮೆಂಬರ್ ಅಂತ ಕೊಟ್ಕೊಂಡ್ಬಿಡಿ. ಸೊ ಅದು ಯಾವಾಗಲೂ ಕೂಡ ಡಿಫಾಲ್ಟ್ ಸೇವ್ ಆಗಿರುತ್ತೆ. ನಾನು ಈಗ ಒಬ್ಬನೇ ಯೂಸ್ ಮಾಡೋದು ನನ್ನ ಲ್ಯಾಪ್ಟಾಪ್ ನ. ಸೊ ಅದಕ್ಕೆ ನಾನು ರಿಮೆಂಬರ್ ಅಂತ ಕೊಟ್ಟಿರ್ತೀನಿ. ಅದು ಆಟೋಮೆಟಿಕ್ ಆಗಿ ಸೈನ್ ಇನ್ ಆಗುತ್ತೆ. ಡಿಫಾಲ್ಟ್ ಆಗಿ ಅದು ಹಾಗೆ ಇದ್ಬಿಡುತ್ತೆ. ನೋಡಿ ನಾನು ಏನ್ ನೇಮ್ ಕೊಟ್ಟಿರ್ತೀನಿ ಆ ನೇಮ್ ಬರುತ್ತೆ ನೋಡಿ. ವೆಲ್ಕಮ್ ವೇಣುಗೋಪಾಲ್ ಅಂತ ಬಂದಿರುತ್ತೆ. ಸೊ ಇಷ್ಟೇ ನಿಮಗೆ. ಇದು ಫಸ್ಟ್ ಮೆಥಡ್. ಸೈನ್ ಇನ್ ಮಾಡ್ಕೊಬೇಕು. ನ್ಯೂ ಯೂಸರ್ ಆದ್ರೆ ಸೈನ್ ಅಪ್ ಮಾಡ್ಕೊಳ್ಳಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ರೆ ಸೈನ್ ಇನ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಒಂದಾಯ್ತು ನಿಮಗೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಏನಾದ್ರೂ ಒಂದು ಟೆಂಪ್ಲೇಟ್ಸ್, ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ನೀವು ಡೌನ್ಲೋಡ್ ಮಾಡಕ್ಕೆ ಟ್ರೈ ಮಾಡಬೇಕು. ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ ವೆಬ್ಸೈಟ್ಗೆ. ಸೊ ಏನಕ್ಕೆ ರೀಸನ್ ಏನಕ್ಕೆ ಅಂದ್ರೆ ಆಪ್ಷನ್ ನಿಮಗೆ. ಸೊ ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ 2 ತರ ಟೆಂಪ್ಲೇಟ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ. 2 ತರ, ಒಂದು ಫ್ರೀ, ಇನ್ನೊಂದು ಪೇಯ್ಡ್. ಫ್ರೀ ಯಾವ ತರ ಅಂತ ಹೇಳಿದ್ರೆ, ಈಗ ನಾವು ಓನ್ ಆಗಿ ನಮ್ಮ ಕಂಪ್ನಿ ಆಗಿರ್ಬೋದು, ಕೆಲವೊಂದು ಬ್ರಾಂಚಸ್ ಇರುತ್ತೆ ಆಲ್ ಓವರ್ ಅಲ್ಲಿ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲೇನೆ. ಸೊ ಅವ್ರು ಏನ್ ಮಾಡ್ತಾರೆ, ಓನ್ ಆಗಿ ಡಿಸೈನ್ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತಾರೆ. ಅದು ಫ್ರೀ ಟೆಂಪ್ಲೇಟ್ಸ್ ನಿಮಗೆ ಲೈಫ್ ಟೈಮ್ ಫ್ರೀ ಟೆಂಪ್ಲೇಟ್ಸ್ ಸಿಗುತ್ತೆ. ಇನ್ನೊಂದು ಪೇಯ್ಡ್ ಟೆಂಪ್ಲೇಟ್ಸ್ ಏನು ಅಂದ್ರೆ ಡೀಲರ್ ಆಗ್ತಾ ಬರ್ತಾರೆ ಆಲ್ ಓವರ್ ಇಂಡಿಯಾದಲ್ಲಿ, ನಾರ್ತ್ ಈಸ್ಟ್ ಸೌತ್ ಆ ತರ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಅವರು ಕೆಲವೊಂದು ಚಾರ್ಜಸ್ ಗಳನ್ನ ಮಾಡ್ಕೊಂಡಿರುವಂತದ್ದು 1770 rupees ಅಂತ ಮಾಡಿರೋದು ಪರ್ ಇಯರ್ಗೆ ಅಂತ ಹೇಳಿ. ಸೊ ಅದನ್ನ ನೀವು ಬೇಕಾದ್ರೆ ಅದನ್ನ ಬೈ ಮಾಡ್ಕೊಬೇಕಾಗತ್ತೆ. ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನೀವು ಸಾಫ್ಟ್ವೇರ್ ಏನ್ ಪರ್ಚೇಸ್ ಮಾಡ್ತಿರಲ್ಲ, ಸಾಫ್ಟ್ವೇರ್ ಪರ್ಚೇಸ್ ಮಾಡಿರೋ ಟೈಮಲ್ಲಿ ಇಲ್ಲ ನಿಮ್ಮ ಹಳೆ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ಕೂಪನ್ ನಿಮಗೆ ಇದೊಂದು ಕೊಡ್ತೀವಿ ನಾವು. ನಿಮ್ಮ ಹತ್ರ ಇರ್ಬೋದು ನೋಡಿ, ನೀವು ಬೇಕಾದ್ರೆ ಲಾಸ್ಟ್ ಇಯರ್ ತಗೊಂಡಿದ್ರೆ 3 ಯೂಸರ್ ಏನು ಆಫರ್ ಇದ್ದಾಗ ನೀವು ತಗೊಂಡಿದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಒಂದು ಕೀನ ನಿಮಗೆ ವಾಟ್ಸ್ಆಪ್ ಮಾಡಿರ್ತೀವಿ. PDF ಅಲ್ಲಿ ನಿಮ್ಗೆ ಇನ್ವಾಯ್ಸ್ ಕೊಟ್ಟಿರ್ತೀವಲ್ಲ ಅದ್ರಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ತರ ಬಾಕ್ಸ್ ಕೊಟ್ಟಿರ್ತೀವಿ, ಸಾಫ್ಟ್ವೇರ್ ಬಾಕ್ಸ್. ನಿಮ್ಗೆ ಓಪನ್ ಮಾಡಿ ನೋಡ್ಬೋದು. ವೈಟ್ ಕಲರ್ ಬಾಕ್ಸ್ ಅಲ್ಲಿ ಮೇ ಬಿ ಕೆಲವು ತೆಗ್ದು ನೋಡ್ರಲ್ಲ ಅನ್ಸುತ್ತೆ. ಸುಮ್ಮನೆ ಓಪನ್ ಮಾಡಿ ನೋಡಿ, ಅದು DVD ಇರುವಂತ ಬಾಕ್ಸ್ ನ. ಈ ತರ ನಿಮಗೆ 2 ಸ್ಟಿಕ್ಕರ್ ಅಂಟಿಸಿರ್ತೀವಿ. ಒಂದು AX ಟೆಂಪ್ಲೇಟ್ ಸಬ್ಸ್ಕ್ರಿಪ್ಷನ್ ಸೀರಿಯಲ್ ನಂಬರ್ ಅಂತ ಇರುತ್ತೆ. ಇನ್ನೊಂದು ಈ ಆಲ್ಬಮ್. ಈ ಆಲ್ಬಮ್ ನಿಮಗೆ ಇನ್ನೊಂದು ವೆಬಿನಾರ್ ಮಾಡ್ತೀನಿ. ನೀವು ಮಾಡೋ ಆಲ್ಬಮ್ ನ ಆಸ್ ಇಟ್ ಈಸ್ ವಿಡಿಯೋ ಮಾಡಿ ಕಸ್ಟಮರ್ಗೆ ನೋಡಕ್ ಕಳಿಸ್ಕೊಡ್ಬೋದು. ಅದೊಂದು ಮೇನ್ ಅಡ್ವಾಂಟೇಜ್. ನಿಮ್ ಬ್ರ್ಯಾಂಡಿಂಗ್ ಹೋಗುತ್ತೆ ಅದರಲ್ಲಿ. ಅದು ಕೂಡ ನೆಕ್ಸ್ಟ್ ವೆಬಿನಾರ್ ಅಲ್ಲಿ ನಾನು ಕೂಡ ಮಾಡ್ಕೊಡ್ತೀನಿ. ಅದು ನಿಮ್ಗೆ ಒಂದ್ಸರಿ ಯೂಸ್ ಆಗೇ ಆಗುತ್ತೆ ಅದು. ಸೊ ಈಗ ನೀವು ಟೆಂಪ್ಲೇಟ್ಸ್ ನ ಕೀನ ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ಫೈಂಡ್ ಔಟ್ ಮಾಡ್ಕೊಂಡು ಆ ಕೀನ ಆಡ್ ಮಾಡಬೇಕು. ಸೊ ಅದು ಯಾವ ತರ ಪ್ರೊಸೀಜರ್ ಅಂತ ಹೇಳಿ ನಿಮಗೆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ, ಇಲ್ಲ ತೋರಿಸ್ತೀನಿ ನಿಮಗೆ ಇವಾಗನೇ. ಯಾಕಂದ್ರೆ ನಂದೀಗ ಏನು ನನ್ನ ಲಾಗಿನ್ ಐಡಿ ಇದೆಯಲ್ಲ, ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ನಾನು ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಆ ವಿಡಿಯೋನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಬೆವನಾಗಿ. ಈಗ ನೋಡಿ, ಈಗ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಈ ತರ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಸೊ ನೀವೇನ್ ಮಾಡಬೇಕು, ಏನೋ ಒಂದು ನೀವು ಸೈನ್ ಇನ್ ಆಗಿದ್ದೀರಾ ಆಲ್ರೆಡಿ. ಸೈನ್ ಇನ್ ಆದ್ಮೇಲೆ ಯಾವ್ದೋ ಒಂದು ಟೆಂಪ್ಲೇಟ್ಸ್, ಕಂಪಲ್ಸರಿ ಅದು ಇದು ಅಂತ ಏನಿರಲ್ಲ, ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ನ ನೀವು ಡೌನ್ಲೋಡ್ ಮಾಡಕ್ ಟ್ರೈ ಮಾಡಿ. ಡೌನ್ಲೋಡ್ ಮಾಡಕ್ಕೆ ಒಂದು ಇಲ್ಲಿ ರೆಡ್ ಕಲರ್ ಅಲ್ಲಿ ಮಾರ್ಕ್ ಇರುತ್ತೆ ನೋಡಿ, ಡೌನ್ಲೋಡಿಂಗ್ ಆಪ್ಷನ್. ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಏನಾಗುತ್ತೆ, ಸಬ್ಸ್ಕ್ರಿಪ್ಷನ್ ಕೇಳುತ್ತೆ ಫಸ್ಟ್ ಟೈಮ್. ಅದನ್ನ ಬೇಕಾದ್ರೆ ಓಪನ್ ಮಾಡಿ ಕೂಡ ಟ್ರೈ ಮಾಡ್ಬೋದು. ನೋಡಿ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ. ಇವೆಲ್ಲ ಟೆಂಪ್ಲೇಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ನ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಡೌನ್ಲೋಡಿಂಗ್ ನ ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ನಿಮಗೆ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಕೂಪನ್ ಕೇಳ್ತಾ ಬರುತ್ತೆ. ಅದು ಪೇಯ್ಡ್ ಟೆಂಪ್ಲೇಟ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಕೂಪನ್ ಕೇಳ್ತಿರೋಂಥದ್ದು. ಇಲ್ಲ ನಿಮಗೆ ಫ್ರೀ ಟೆಂಪ್ಲೇಟ್ಸ್ ಬೇಕಾದ್ರೆ ಫ್ರೀ ಟೆಂಪ್ಲೇಟ್ಸ್ ಇರುತ್ತೆ, ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಅದು ಇರುತ್ತೆ ನಿಮಗೆ. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಡೌನ್ಲೋಡ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ವಿಂಡೋ ಬರುತ್ತೆ ನೋಡಿ. ಇದು ನಿಮಗೆ ಪೇಯ್ಡ್ ಟೆಂಪ್ಲೇಟ್ಸ್. ಪೇಯ್ಡ್ ಟೆಂಪ್ಲೇಟ್ಸ್ ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋಕೆ. ಸೊ ಇಲ್ಲಿ ಪ್ರೈಸ್ 1500 ಇರುತ್ತೆ. ಅದೇ ರೀತಿ GST 270 ಇರುತ್ತೆ. ಟೋಟಲ್ 1770 ಇರುತ್ತೆ. ಸೊ ಒಂದು ನಿಮ್ಮ ಹತ್ರ ಕೂಪನ್ ಇಲ್ಲ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಇರಲ್ಲ. ನಿಮಗೆ ಪೇಯ್ಡ್ ಟೆಂಪ್ಲೇಟ್ಸ್ ಬೇಕು ಅಂದ್ರೆ ಮಾತ್ರ, ಪೇಯ್ಡ್ ಟೆಂಪ್ಲೇಟ್ಸ್ ಬೇಕು ಅಂದ್ರೆ ಮಾತ್ರ ನೀವು ಪೇ ನೌ ಅಂತ ಕೊಟ್ಟು ನಿಮ್ಮ ಕಾರ್ಡ್ ಯೂಸ್ ಮಾಡ್ಕೊಂಡು ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಟೆಂಪ್ಲೇಟ್ಸ್ ನ ಡೌನ್ಲೋಡ್ ಮಾಡ್ಕೊಬಹುದು. ಅದು 1 ಇಯರ್ಗೆ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಅದು ಪೇಯ್ಡ್ ಟೆಂಪ್ಲೇಟ್ಸ್. ಇನ್ನೊಂದು ಫ್ರೀ ಟೆಂಪ್ಲೇಟ್ಸ್ ಬೇಕಾದ್ರೆ ಇದು ಮಾಡ್ಬೇಕಂತ ಇರಲ್ಲ. ಫ್ರೀ ಟೆಂಪ್ಲೇಟ್ಸ್ ಡೌನ್ಲೋಡ್ ಡೈರೆಕ್ಟ್ ಡೌನ್ಲೋಡ್ ಕೂಡ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮಗೆ ಪೇ ಬೈ ಕೂಪನ್ ಅಂತ ಇರುತ್ತೆ. ನಾವೀಗ ನಿಮ್ಗೆ ಆಲ್ರೆಡಿ ಮೊದಲೇ ಹೇಳಿದೀವಿ,
ಸೊ ಒಂದು ನೀವು ಸಾಫ್ಟ್ವೇರ್ ಬೈ ಮಾಡಿದಾಗ ಒಂದು ಕೂಪನ್ ಕೊಟ್ಟಿರ್ತೀವಿ, ಇಲ್ಲ ನೀವು ಅಪ್ಡೇಟ್ ಮಾಡ್ಕೊಂಡಾಗ್ಲೂ ಒಂದು ಕೂಪನ್ ಕೊಟ್ಟಿರ್ತೀವಿ ಫ್ರೀ ಆಗಿ. ಸೊ ಆ ಕೂಪನ್ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಬಾಕ್ಸ್ ಇರುತ್ತಲ್ಲ, ಇಲ್ಲೊಂದು ಕೋಡ್ ಬರ್ದಿರುತ್ತೆ ನಂಬರ್. ಆ ನಂಬರ್ ಡಿಜಿಟ್ಸ್ ನೀವು ಇಲ್ಲಿ ಹಾಕ್ತಾ ಬರಬೇಕು. ನೋಡಿ ನಾನೀಗ ಪೇ ಬೈ ಕೂಪನ್ ಅಂತ ಕೊಡ್ತೀನಿ. ಸಿಂಪಲ್ ಆಪ್ಷನ್ ಕೊಡಿ. ಇಲ್ಲಿ ನಿಮಗೆ ಕೂಪನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಸಿ 4 ಬಾಕ್ಸ್ ಇರುತ್ತೆ. ಆ 4 ಬಾಕ್ಸಿಗೆ ನಾವು ಕೊಟ್ಟಿರುವಂತಹ ಏನ್ ಕೂಪನ್ ಏನಿರುತ್ತಲ್ಲ, ಸೊ ಆ ಕೂಪನ್ ನೀವು ಟೈಪ್ ಮಾಡಿ, ಸೊ ಆಟೋಮೆಟಿಕ್ ನಿಮಗೆ ಆ ಪೇಯ್ಡ್ ಟೆಂಪ್ಲೇಟ್ಸ್ ಕೂಡ ಫ್ರೀ ಆಗ್ತಾ ಬರುತ್ತೆ. 1770 rupees ಟೆಂಪ್ಲೇಟ್ ಫ್ರೀ ಆಗುತ್ತೆ. ಸೊ ನೀವು ಕೂಪನ್ ಹಾಕಿ ಅಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಮೇಲ್ ಐಡಿ ಕೂಡ ಒಂದು ಮೆಸೇಜ್ ಬರುತ್ತೆ. ಸೊ ಅದು ವ್ಯಾಲಿಡ್ ಟಿಲ್ ಇಲ್ಲಿವರೆಗೂ ಅಂತ ಕೂಡ ಮೆನ್ಷನ್ ಆಗುತ್ತೆ. ನಾನು ನೋಡಿ ನಾನು ಮೇಲ್ ಐಡಿ ಏನ್ ಕೊಟ್ಟಿರ್ತೀನಲ್ಲ, ಆ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ನಂದು 7th ಇದು ಆಲ್ರೆಡಿ ಪ್ರೀ ವಿಡಿಯೋ ಮಾಡಿರೋಂಥದ್ದು. ಅದಕ್ಕೆ ಈ ತರ ಈ ಡೇಟ್ ನ ತೋರಿಸ್ತಿರೋಂಥದ್ದು. ಇದು ಮುಗೀತು ನಿಮಗೆ. ಈ ತರ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಕ್ರಿಪ್ಷನ್ ಆಗಾಯ್ತು, ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಾಯ್ತಲ್ಲ, ಇದು ಪಿನ್ ಆಡ್ ಮಾಡಾಯ್ತು. ಈಗ ನೆಕ್ಸ್ಟ್ ಏನು, ಟೆಂಪ್ಲೇಟ್ಸ್ ನ ಡೌನ್ಲೋಡ್ ಮಾಡೋದು ಎಲ್ಲ ರೆಡಿ ಆಗಿದೆ. ಈಗ ನೋಡಿ ಸಿಂಪಲ್ ಒಂದು 2-3 ಟೆಂಪ್ಲೇಟ್ಸ್ ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದೀನಿ. ಎಷ್ಟು ಸಿಂಪಲ್ ಡೌನ್ಲೋಡ್ ಮಾಡೋದು, ಅದನ್ನ ಹೇಗೆ ಇಂಪೋರ್ಟ್ ಮಾಡೋದು ಅಂತ ಕೂಡ ಈಗ ನೋಡ್ತಾ ಹೋಗ್ಬೋದು ನೀವು. ಸಿಂಪಲ್ ಇದ್ರ ವೆಬ್ಸೈಟ್ ಓಪನ್ ಆಯ್ತು, ಸೈನ್ ಇನ್ ಆಗಿದೆ, ಸಬ್ಸ್ಕ್ರಿಪ್ಷನ್ ತಗೊಂಡಾಗಿದೆ. ಸಿಂಪಲ್ ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್, ಈಗ ಸುಮ್ಮನೆ ಒಂದೇ ಒಂದು ಟೆಂಪ್ಲೇಟ್ಸ್ ಅಂತ ತೋರಿಸ್ತೀನಿ. ಆಲ್ರೆಡಿ ಕೆಲವೊಂದು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ನೋಡಿ ನನಗೆ ಈ ಟೆಂಪ್ಲೇಟ್ಸ್ ಬೇಕು ಅನ್ಸುತ್ತೆ, ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿ ನೀವು ಇಲ್ಲಿ ನೀವು ನೋಡ್ಬೋದು ಆ ವಾಲ್ಯೂಮ್ ಅಲ್ಲಿ ಎಷ್ಟು ಟೆಂಪ್ಲೇಟ್ಸ್ ಇದೆ, ಅದು ಯಾವ್ಯಾವ ತರ ಇದೆ ಅಂತ ಕೂಡ ನೋಡ್ಬೋದು. ಸುಮ್ಮನೆ ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡೋ ಬದಲು ಇದು ನನಗೆ ಚೆನ್ನಾಗಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲ ಬೇಕು ಅಂತ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನೀವೆಲ್ಲ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ 1770 rupees ನೀವು ಪೇ ಮಾಡಿರ್ತೀರಾ. ಅದ್ರ ಜೊತೆಲೆ ನಿಮಗೆ ಇಲ್ಲಿ ನಾವೇನ್ ಈಗ 25 ವಾಲ್ಯೂಮ್ಸ್ ಏನ್ ಕಾಣ್ತಾ ಇದೆಯಲ್ಲ, 25 ಟೆಂಪ್ಲೇಟ್ಸ್ ಏನ್ ಕಾಣ್ತಿದೆಯಲ್ಲ, ಈ ವೆಡ್ಡಿಂಗ್ ವಾಲ್ಯೂಮ್ 12/30/0023 ಅನ್ನೋ ವಾಲ್ಯೂಮ್ ಅಲ್ಲಿ 25 ಟೆಂಪ್ಲೇಟ್ಸ್ ಕಾಣ್ತಾ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಕ್ಲಿಪ್ ಆರ್ಟು, ಬಾರ್ಡರ್, ಮಾಸ್ಕ್, ಎಫೆಕ್ಟ್, ಬ್ಯಾಕ್ ಗ್ರೌಂಡ್ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಲೇಟ್ ಲಿಕ್ಸ್ ಕೂಡ ಅದೆಲ್ಲ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ. ಅದು ಮೇನ್ ಪ್ಲೇಸ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ, ಅದು ಮೇನ್ ಪ್ಲೇಸ್ಮೆಂಟ್. ನೋಡಿ ಈಗ ನಾನು ಕ್ಲಿಕ್ ಮಾಡಿ ಡೌನ್ಲೋಡ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ ಸಬ್ಸ್ಕ್ರಿಪ್ಷನ್ ಏನು ಕೇಳಿದೆ, ಯಾಕಂದ್ರೆ ನೀವು ಮಾಡ್ಕೊಂಡಿದ್ದೀರ ಆಲ್ರೆಡಿ. ಏನು ಕೇಳ ಡೈರೆಕ್ಟ್ ಏನು ಕೇಳಿದ್ರೆ ಡೌನ್ಲೋಡಿಂಗ್ ಕೇಳುತ್ತೆ, ಡೈರೆಕ್ಟ್ ಡೌನ್ಲೋಡ್. ಸೊ ಒಂದು ಪಾತ್ ಕೊಡಿ, ನಿಮ್ ಜಾಸ್ತಿ ನೀವು ಎಲ್ಲಿ ಬೇಕಾದ್ರೆ ಸೇವ್ ಮಾಡ್ಕೊಬಹುದು. ಸೊ ಇದನ್ನು ಡೌನ್ಲೋಡ್ ಮಾಡಿದ್ಮೇಲೆ ಎಲ್ಲಿ ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ ಅಲ್ಲಿಂದ ಇಂಪೋರ್ಟ್ ಮಾಡ್ಬೇಕಾಗತ್ತೆ. ನನಗೆ ಇಲ್ಲಿ ಒಂದು ನ್ಯೂ ಫೋಲ್ಡರ್ ಮಾಡ್ತೀನಿ ಡೌನ್ಲೋಡಿಂಗ್ ಅಲ್ಲಿ. ಸೊ ನೀವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಇದ್ರೊಳಗೆ ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲೇ ಅಬ್ಸರ್ವ್ ಮಾಡಿ ನೀವು, ಆಟೋಮೆಟಿಕ್ ಆ ವಾಲ್ಯೂಮ್ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ತರ ನಿಮಗೆ ಡೌನ್ಲೋಡಿಂಗ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಆದ್ಮೇಲೆ ಕೂಡ ಇದು ಹೆಂಗೆ ಇಂಪೋರ್ಟ್ ಮಾಡೋದು ತೋರಿಸ್ತೀನಿ. ಇದು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ, ಜಿಪ್ ಫೈಲ್ ಇರುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ನೀವು ಸಾಫ್ಟ್ವೇರ್ ಅಲ್ಲಿ ಇಂಪೋರ್ಟ್ ಮಾಡ್ಬೋದು. ಸಿ ಕಂಪ್ಲೀಟ್ ಆಗಿದೆ ನೋಡಿ. ಕಂಪ್ಲೀಟ್ ಆದ್ಮೇಲೆ ನಿಮಗೆ ಅದನ್ನ ಓಪನ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಕೂಡ ತೋರಿಸ್ತಾ ಬರ್ತೀನಿ. ಸೊ ಇನ್ನೊಂದು ನಿಮಗೆ ನಾನೀಗ ಡೌನ್ಲೋಡ್ ಮಾಡ್ತೀನಿ ಟೆಂಪ್ಲೇಟ್ಸ್ ಮಾತ್ರ. ಅದರಲ್ಲಿ ನಿಮಗೆ ಕ್ಯಾಟಗರಿಯಲ್ಲಿ ಹೋದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ಇಂಡಿವಿಜುವಲ್ ಬರುತ್ತೆ, ಕ್ಲಿಪ್ ಆರ್ಟ್, ಬಾರ್ಡರ್, ಮಾಸ್ಕ್ ಕೂಡ ಇಂಡಿವಿಜುವಲ್ ಸಿಗ್ತಾ ಬರುತ್ತೆ. ಅದನ್ನ ಕೂಡ ಡೌನ್ಲೋಡ್ ಮಾಡಿ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಇದನ್ನ ಮಾತ್ರ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ನೋಡಿ ಈಗ ಡೌನ್ಲೋಡ್ ಮಾಡಿರೋ ಫೋಲ್ಡರ್ ಓಪನ್ ಮಾಡ್ತೀನಿ. ಈ ತರ ನೋಡಿ ನಾನೀಗ ಡೌನ್ಲೋಡ್ ಮಾಡಿದ್ದು ವೆಡ್ಡಿಂಗ್ ಟೆಂಪ್ಲೇಟ್ಸ್ 12/30/0023 ಇದೊಂದು ವಾಲ್ಯೂಮ್ ಡೌನ್ಲೋಡ್ ಮಾಡಿದ್ದೆ. ಸೊ ಇದು ನಿಮಗೆ ಜಿಪ್ ಫೈಲ್ ಆಗಿರುತ್ತೆ. ಸೊ ರೈಟ್ ಕ್ಲಿಕ್ ಮಾಡಿ, ಸಪೋಸ್ ನಿಮಗೆ ವಿನ್ರರ್ ಇನ್ಸ್ಟಾಲ್ ಅಂದ್ರೂ ಕೂಡ ಅದು ಕೂಡ ನಾನು ಲಿಂಕ್ ನಿಮಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರಿಪ್ಷನ್ ಆಡ್ ಮಾಡ್ತೀನಿ ನಾನು, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ತರ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಕೊಡಬೇಕಾಗುತ್ತೆ. ಕ್ಲಿಕ್ ಮಾಡಿ, ಇಲ್ಲೊಂದು ಫೋಲ್ಡರ್ ಕೇಳುತ್ತೆ, ಅಗೇನ್ ಸೇಮ್ ಓಕೆ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೇಮ್ ಫೋಲ್ಡರ್ ಅಲ್ಲೇ ಮಾಡಿ, ಯಾಕಂದ್ರೆ ಒಂದ್ಸರಿ ನೀವು ಇಂಪೋರ್ಟ್ ಮಾಡಿದ್ಮೇಲೆ ಅದು ಅಲ್ಲೇ ಇರಬೇಕು ಅಂತೇನಿಲ್ಲ, ಡಿಲೀಟ್ ಮಾಡ್ಬೋದು ನೀವು. ಒಂದ್ಸರಿ ಇಂಪೋರ್ಟ್ ಆದ್ರೆ ಒಂದು ಟೆಂಪ್ಲೇಟ್ಸ್ ನೀವೆಲ್ಲಿ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಸಾಫ್ಟ್ವೇರ್ CLE DLE ಅಲ್ಲಿ ಹೋಗಿ ಆಡ್ ಆಗಿರುತ್ತೆ ನೀವು ಟೆಂಪ್ಲೇಟ್ಸ್, ನೀವು ಡೌನ್ಲೋಡ್ ಮಾಡಿರೋ ಟೆಂಪ್ಲೇಟ್ಸ್ಗಳು. ಅದಾದ್ಮೇಲೆ ನೀವು ಡೌನ್ಲೋಡ್ ಮಾಡೋ ಟೆಂಪ್ಲೇಟ್ಸ್ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡೋ ಟೆಂಪ್ಲೇಟ್ಸ್ ಯಾವ್ದು ಕೂಡ ನೆಸೆಸಿಟಿ ಇರಲ್ಲ, ಅದನ್ನ ಡಿಲೀಟ್ ಮಾಡಾಕ್ಬೋದು ನೀವು. ನೋಡಿ ಈಗ ನಾನು ಓಕೆ ಅಂತ ಕೊಡ್ತೇನೆ. ಈಗ ನಿಮಗೆ ಕಂಪ್ಲೀಟ್ ಆಗಿ ಅದು ಎಕ್ಸ್ಟ್ರಾಕ್ಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಎಕ್ಸ್ಟ್ರಾಕ್ಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ಎಕ್ಸ್ಟ್ರಾಕ್ಟಿಂಗ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಕೂಡ ಆಗಿರುತ್ತೆ. ನೋಡಿ ಇಲ್ಲಿ ನಿಮಗೆ ನೀವು ಡೌನ್ಲೋಡ್ ಮಾಡಿದ್ದು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋಂಥದ್ದು. ಈಗ ನೋಡಿ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಅಗೇನ್ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ನಾವು ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಕೊಟ್ಟಿರೋದ್ರಿಂದ ಓಪನ್ ಮಾಡಿ, ಈ ತರ ಒಂದು ಫಾರ್ಮೆಟ್ EX ಫಾರ್ಮೆಟ್ ಅಂತಾರೆ ಇದನ್ನ ನಮ್ಮ ಸಾಫ್ಟ್ವೇರ್ ಅಲ್ಲಿ. ಸೊ ಈ ತರ EX ಫಾರ್ಮೆಟ್ ಅಲ್ಲಿ ನೀವು ನೋಡಿದ್ರಲ್ಲ ಏನ್ ಟೆಂಪ್ಲೇಟ್ಸ್ ಆ ವೆಬ್ಸೈಟ್ ಅಲ್ಲಿ, ಅದು ಈ ತರ ಡೌನ್ಲೋಡ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ನೀವೇ ನಾರ್ಮಲ್ ಗೆ PHP ಅಂತ ಬಂದ್ರೆ ಒಂದೊಂದು ಶೀಟ್ 200 MB 300 MB ಇರುತ್ತೆ. ಬಟ್ ನಮ್ದು EX ಫಾರ್ಮೆಟ್ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಒಂದು ಡಿಸೈನ್ ಇದೆ, ಅದಕ್ಕೆ ಸಪೋರ್ಟಿಂಗ್ 2 ಫೈಲ್ ಇರುತ್ತೆ. ಅದಕ್ಕೆ ಇದು ಲೋ ಕ್ವಾಲಿಟಿ ಇರುತ್ತೆ. ಮತ್ತೆ ಇದು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಈ ಫಾರ್ಮೆಟ್ ಅಲ್ಲಿ ಆದ್ಮೇಲೂ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ತೀರಲ್ಲ, ಅವಾಗ ನಿಮ್ಗೆ ಹೈ ಕ್ವಾಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡುವಂತ ಮೆಥಡ್. ಎಕ್ಸ್ಟ್ರಾಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನು, ಇದನ್ನ ಸಾಫ್ಟ್ವೇರ್ ಒಳಗೆ ಇಂಪೋರ್ಟ್ ಮಾಡಬೇಕು. ಇದೇ ರೀತಿ ನಾನು ಕೆಲವೊಂದು ಟೆಂಪ್ಲೇಟ್ಸ್ ಇಂಪೋರ್ಟ್ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ ಆಮೇಲೆ. ಈಗ ಸಾಫ್ಟ್ವೇರ್ ಓಪನ್ ಮಾಡಿ, ಸಿಂಪಲ್ ಮೆಥಡ್ ಆಲ್ಬಮ್ ಎಕ್ಸ್ಪ್ರೆಸ್ 30.5 ಈಗ ಓಪನ್ ಮಾಡಿದ್ದೀನಿ ನೋಡಿ. ಇದನ್ನ ಡಿಲೀಟ್ ಮಾಡ್ತೀನಿ ಬೇಕಾದ್ರೆ. ಸೊ ಕಂಪ್ಲೀಟ್ಲಿ ಬ್ಲಾಂಕ್, ಎಲ್ಲಿ ಕೂಡ ಕನ್ಫ್ಯೂಸ್ ಆಗ್ಬೇಕು ಅಂತ ಏನಿಲ್ಲ, ಎಲ್ಲ ಬ್ಲಾಂಕ್ ಇದೆ.
ಸೊ ಈಗ ಟೆಂಪ್ಲೇಟ್ಸ್ ಬನ್ನಿ, ಟೆಂಪ್ಲೇಟ್ಸ್ ಗೆ ಇಂಪೋರ್ಟ್ ಮಾಡಬೇಕು. ಯಾಕಂದ್ರೆ ನೀವು ಡೌನ್ಲೋಡ್ ಮಾಡಿರೋದು ಟೆಂಪ್ಲೇಟ್ಸ್ ಗೆ ಹೋಗಿ ಅದನ್ನ ಇಂಪೋರ್ಟ್ ಅಂತ ಕೊಡಬೇಕಾಗುತ್ತೆ. ಸೊ ಈಗ ನೋಡಿ ಇಲ್ಲೇ ನಿಮಗೆ ಒಂದು ಆಪ್ಷನ್ ಬರುತ್ತೆ ಇಂಪೋರ್ಟ್ ಅಂತ, ಇಂಪೋರ್ಟ್. ಸೊ ಈ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ಪಾತ್ ಕೇಳುತ್ತೆ. ಇದು ಯಾವ್ದ್ರ ಪಾತ್ ಅಂದ್ರೆ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಆ ಪಾತ್ ನ ಸಾಫ್ಟ್ವೇರ್ ಗೆ ಕೊಡ್ಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಮಾಡಿದ್ರ ಅದನ್ನ ಹೇಗೆ ಅದನ್ನ ಆ ಪಾತ್ ನ ಕೊಟ್ರೆ ಆಟೋಮೆಟಿಕ್ ಸಾಫ್ಟ್ವೇರ್ ಲೋಡ್ ಮಾಡ್ಕೊಳ್ಳುತ್ತೆ ಟೆಂಪ್ಲೇಟ್ಸ್ ಗಳನ್ನ. ಸಿಂಪಲ್, ಇಲ್ಲಿ 3 ಡಾಟ್ ಇದೆ ನೋಡಿ, ಕ್ಲಿಕ್ ಮಾಡಿ ನೀವು ಇಲ್ಲಿ ಡೌನ್ಲೋಡ್ ಮಾಡಿದ್ರಿ. ಈಗ ನಾನೀಗ ಡೌನ್ಲೋಡ್ ಮಾಡಿದ್ದು ಡೌನ್ಲೋಡ್ ಅನ್ನೋ ಒಂದು ಫೋಲ್ಡರ್ ಹಾಕಿದ್ದೀನಿ. ನೀವು ಎಲ್ಲಿ ಸೇವ್ ಮಾಡಿರ್ತಾರೆ ಅದನ್ನ ಕೊಡ್ಬೇಕಾಗುತ್ತೆ ಅಷ್ಟೇ. ನಾನು ಕೊಟ್ಟಂಗೆ ಕೊಡ್ಬೇಕು ಅಂತಲ್ಲ, ನಿಮಗೆ ಡೆಸ್ಕ್ಟಾಪ್ ಅಲ್ಲಿ ಬೇಕಾದ್ರೆ ಡೆಸ್ಕ್ಟಾಪ್ ಮಾಡ್ಕೊಳ್ಳಿ, ಸಿ ಅಲ್ಲಿ ಯಾವ ಡ್ರೈವ್ ಬೇಕಾದ್ರೆ ಮಾಡ್ಕೊಬಹುದು. ನಾನೀಗ ಸುಮ್ಮನೆ ನಿಮಗೆ ತೋರಿಸೋಕ್ಕೋಸ್ಕರ ಡೌನ್ಲೋಡಿಂಗ್ ನಾನು ಸಿ ಡ್ರೈವ್ ಕೊಟ್ಟಿದ್ದೆ ನಾನು ಆ ಟೆಂಪ್ಲೇಟ್ ಡೌನ್ಲೋಡ್ ಆಗೋ ಟೈಮಲ್ಲಿ. ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನೀವು ಅನ್ನೋ ಫೋಲ್ಡರ್ ಇತ್ತು, ಮತ್ತೆ ವೆಡ್ಡಿಂಗ್ ಟೆಂಪ್ಲೇಟ್ಸ್ ಅನ್ನೋದು ಇತ್ತು. ಸೊ ಇಲ್ಲಿ ಏನ್ ಮಾಡ್ಬೇಕು, ಈ ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಡೈರೆಕ್ಟ್ ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ ಏನು ಕಾಣಲ್ಲ ನಿಮಗೆ. ಇಲ್ಲಿ ನೀವು ಸೆಲೆಕ್ಟ್ ಫೋಲ್ಡರ್ ನ ಕ್ಲಿಕ್ ಮಾಡಿದ್ಮೇಲೆ ಸಾಫ್ಟ್ವೇರ್ ಲೋಡ್ ಆಗುತ್ತೆ. ಇದು ಆ ತರ ಒಂದು ಫಾರ್ಮ್ಯಾಟ್ ಇರೋಂಥದ್ದು. ಸೆಲೆಕ್ಟ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ. ನೋಡಿ ನಾನೀಗ ಡೌನ್ಲೋಡ್ ಮಾಡಿದ್ದು ಇಲ್ಲೇನೆ ಆ ಪಾತ್ನ ಕೊಟ್ಟಿದ್ದೀನಿ. ಸೆಲೆಕ್ಟ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡಿ, ಸೊ ನಾನು ಇಲ್ಲಿ ಏನ್ 25 ವಾಲ್ಯೂಮ್ಸ್ ಡೌನ್ಲೋಡ್ ಮಾಡ್ಕೊಂಡಲ್ಲ ಟೆಂಪ್ಲೇಟ್ಸ್ಗಳನ್ನ, ಅದು ಆಟೋಮೆಟಿಕ್ ಸಾಫ್ಟ್ವೇರ್ ಲೋಡ್ ಆಯಿತು. ಈ ತರ ಬಂದಿರುತ್ತೆ. ಸೊ ಇಲ್ಲಿ ಮೈನ್ ಇನ್ನೊಂದು ಸ್ಟೆಪ್ ಹೇಳ್ತೀನಿ ನಿಮಗೆ, ಇಲ್ಲೊಂದು ಮೈನ್ ಇಂಪಾರ್ಟೆಂಟ್ ನಿಮಗೆ. ಇಲ್ಲೊಂದು ಆಪ್ಷನ್ ಬರುತ್ತೆ, ಪಾತ್ ಕೊಟ್ಟಿದ್ದೀರಲ್ವಾ, ನೆಕ್ಸ್ಟ್ ಇಲ್ಲಿ ಆ ಟೆಂಪ್ಲೇಟ್ಸ್ ಲೋಡ್ ಆಗಿರುತ್ತೆ ಅಲ್ವಾ, ಇಲ್ಲಿ ನಿಮ್ಗೆ ಯಾವ ಟೆಂಪ್ಲೇಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಒಂದು ನನಗೆ ಈ ಟೆಂಪ್ಲೇಟ್ಸ್ ಮಾತ್ರ ಬೇಕು, ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ನನ್ನ ಸಜೆಷನ್ ಅಂದ್ರೆ ಎಲ್ಲ ಸೆಲೆಕ್ಟ್ ಮಾಡಿ. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ನೋಡಿ. ಎಲ್ಲ ಸೆಲೆಕ್ಟ್ ಮಾಡಿದ್ರಿಂದ ಇದ್ರಲ್ಲಿ ಯೂಸ್ ಮಾಡಿರೋ ಬ್ಯಾಕ್ ಗ್ರೌಂಡು, ಕ್ಲಿಪ್ ಆರ್ಟು, ಎಫೆಕ್ಟ್ಸ್ಗಳು, ಲೈಟ್ ಲಿಕ್ಸ್ಗಳೆಲ್ಲ ಎಕ್ಸ್ಟ್ರಾ ಬರುತ್ತೆ. ಅದು ಮೇನ್ ಪ್ಲೇಸ್ಮೆಂಟ್. ನಿಮಗೆ ಮ್ಯಾನುವಲ್ ಡಿಸೈನ್ ಮಾಡ್ಬೇಕಾದ್ರೆ ಆಲ್ವನ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಯಾವ ತರ ಅಂತ ಹೇಳಿ ನೋಡಿ, ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಇಂಪೋರ್ಟ್ ಡೆಕೋರ್ ಟು ಅಂತ ಒಂದು ಬರುತ್ತೆ. ಇಲ್ಲೊಂದು ಡೇಟ್ ಬಂದಿರುತ್ತೆ ಡಿಫಾಲ್ಟ್. ನೀವು ಯಾವಾಗ ಇನ್ಸ್ಟಾಲ್ ಮಾಡಿರ್ತೀರೋ, ಯಾವಾಗ ಇಂಪೋರ್ಟ್ ಮಾಡಕ್ ಟ್ರೈ ಮಾಡ್ತಿರಲ್ಲ ಆ ಡೇಟ್ ಮೆನ್ಷನ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ, ನಿಮಗೆ ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ಏನಕ್ಕೆ ಸ್ಪೀಡ್ ಆಗುತ್ತೆ ಇದನ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಸಾಫ್ಟ್ವೇರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಈ ಟೆಂಪ್ಲೇಟ್ಸ್ ನೀವು ತಗೊಂತಿದ್ದೀರಾ ಅಂತಂದ್ರೆ, ಈ ಟೆಂಪ್ಲೇಟ್ಸ್ ನ ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ. ಈ ಟೆಂಪ್ಲೇಟ್ಸ್ ನಾನು ಚೂಸ್ ಮಾಡಿದ್ದೀನಿ. ಈ ಟೆಂಪ್ಲೇಟ್ಸ್ ಅಲ್ಲಿರೋ ಲೇಔಟ್ ಈ ಲೇಔಟ್ ಇಂದ ಹೋಗಿರುತ್ತೆ. ಆಮೇಲೆ ಈ ಟೆಂಪ್ಲೇಟ್ ಅಲ್ಲಿರೋ ಬ್ಯಾಕ್ ಗ್ರೌಂಡ್ ಇಂದ ಮೂವ್ ಆಗಿರುತ್ತೆ. ಈ ಕ್ಲಿಪ್ ಆರ್ಟ್ ಅಲ್ಲಿ ಇರುತ್ತೆ. ಸ್ಲೋಗನ್, ಬಾರ್ಡರ್ ಈ ತರ ನಮ್ಮ ಸಾಫ್ಟ್ವೇರ್ ಡಿವೈಡ್ ಆಗಿರುತ್ತೆ ನೀವು ಟೆಂಪ್ಲೇಟ್ಸ್ ಅನ್ನು ಚೂಸ್ ಮಾಡ್ಬೇಕಾದ್ರೆ. ಸೊ ಅದಕ್ಕೆ ನಾವು ನಿಮಗೆ ಹೇಳೋದು, ನಾವು ಕೊಟ್ಟಿರೋ ಟೆಂಪ್ಲೇಟ್ಸ್ ಆಗಲಿ ಕ್ಲಿಪ್ ಆರ್ಟ್, ಮಾಸ್ಕ್ ಯಾವ್ದು ಕೂಡ ಡಿಲೀಟ್ ಮಾಡಕ್ ಹೋಗಬೇಡಿ. ಡಿಲೀಟ್ ಮಾಡಿತ್ತು ಅಂದ್ರೆ ಇಲ್ಲಿ ನೀವು ಡಿಸೈನ್ ಚೂಸ್ ಮಾಡ್ತಿರಲ್ಲ, ಈ ಡಿಸೈನ್ ಚೂಸ್ ಮಾಡ್ತೀವಿ ಅಂದ್ಕೊಳ್ಳಿ, ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತೀರಾ ಅನ್ಕೊಳ್ಳಿ. ಸಪೋಸ್ ಈ ಬ್ಯಾಕ್ಗ್ರೌಂಡ್ ಡಿಲೀಟ್ ಮಾಡಿರ್ತೀರಾ ನಮ್ಮ ಸೋರ್ಸ್ ಫೈಲಿಗೆ ಹೋಗ್ಬಿಟ್ಟು, ಅವಾಗ ಇಲ್ಲಿ ಮಿಸ್ಸಿಂಗ್ ಅಂತ ಬರುತ್ತೆ. ಈ ಎಲ್ಲದೂ ಕೂಡ ಲಿಂಕ್ ಇರುತ್ತೆ. ಯಾವ್ದು ಕೂಡ ನಾವು ಕೊಟ್ಟರೆ ಡಿಲೀಟ್ ಮಾಡಬೇಡಿ. ಬೇಕಾದ್ರೆ ಸಬ್ ಫೋಲ್ಡರ್ ಮಾಡ್ಕೊಳ್ಳಿ, ನಿಮಗೆ ಬೇಕಾದ್ರೆ ಮಾತ್ರ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಅದರಲ್ಲಿ ಸ್ವಲ್ಪ ಕಸ್ಟಮೈಸ್ ಮಾಡಿ ಫೋಲ್ಡರ್ ಬೇಕಾದ್ರೆ ಮಾಡಿ ಇಟ್ಕೊಳ್ಳಿ. ಡಿಲೀಟ್ ಅಂತ ಯಾವುದೇ ಕಾರಣ ಕೂಡ ಮಾಡ್ಕೋಬೇಡಿ. ಈಗ ನಾನು ಹೇಳ್ತಿರೋಂತ ನೋಡಿ, ಇಲ್ಲೇನ್ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ ಅಂತ ಏನಿದೆಯಲ್ಲ, ಈ ಒಂದೊಂದು ಟೆಂಪ್ಲೇಟ್ಸ್ ಅಲ್ಲಿ ಏನೇನು ಇಂಪೋರ್ಟ್ ಮಾಡ್ತಿರಲ್ಲ ಅದೆಲ್ಲ ಡಿವೈಡ್ ಆಗುತ್ತೆ ನಮ್ಮ ಸಾಫ್ಟ್ವೇರ್ ಅಲ್ಲಿ. ಈ ಟೆಂಪ್ಲೇಟ್ ಇಂಪೋರ್ಟ್ ಮಾಡಿದೀನಿ ಅಂದ್ರೆ ಇದ್ರಲ್ಲಿ ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಹೋಗುತ್ತೆ, ಕ್ಲಿಪ್ ಆರ್ಟ್, ಮಾಸ್ಕ್ ಫ್ರೇಮ್ಸ್ ಈ ತರ ಡಿವೈಡ್ ಆಗುತ್ತೆ. ಅದು ಮೇನ್ ಪ್ಲೇಸ್ಮೆಂಟ್. ಮ್ಯಾನುವಲ್ ಡಿಸೈನ್ ಮಾಡೋಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಮ್ಮ ಸಾಫ್ಟ್ವೇರ್ ಆಟೋಮೆಟಿಕ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. ನೋಡಿ ಮತ್ತೆ ಇಂಪೋರ್ಟ್ ಕ್ಲಿಕ್ ಮಾಡ್ತೀನಿ. ಇಂಪೋರ್ಟ್ ಕ್ಲಿಕ್ ಮಾಡಿದ್ಮೇಲೆ ಅಗೇನ್ ಇಲ್ಲೊಂದು ನೇಮ್ ಕೊಡ್ಬೇಕಾಗುತ್ತೆ. ಏನ್ ನೇಮ್ ಅಂದ್ರೆ ನಿಮ್ ಚಾಯ್ಸ್ ಅದು. ಇದು ಹೊಸ ಟೆಂಪ್ಲೇಟ್ಸ್, ಇದು ಟ್ರೆಡಿಷನಲ್ ತರ ಇದೆ, ಟ್ರೆಡಿಷನಲ್ ಕೊಡಿ, ಇಲ್ಲ ನ್ಯೂ ಟೆಂಪ್ಲೇಟ್ಸ್ ಅಂತ ಕೊಡಿ. ಇಲ್ಲಿ ನೀವು ಏನ್ ನೇಮ್ ಕೊಡ್ತಿರಲ್ಲ ಆ ನೇಮ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈ ನೇಮ್ ಕೊಟ್ಟರೆ ಆ ನೇಮ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆ ಫೋಲ್ಡರ್ ಅಲ್ಲಿ ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಹೋಗಿರುತ್ತೆ, ಕ್ಲಿಪ್ ಆರ್ಟ್ ಹೋಗುತ್ತೆ, ಮಾಸ್ಕ್ ಹೋಗುತ್ತೆ, ಬಾರ್ಡರ್ ಹೋಗುತ್ತೆ. ಟೆಂಪ್ಲೇಟ್ಸ್ ಬೇರೆ ಕಡೆ ಹೋಗುತ್ತೆ, ಅದು ನಿಮಗೆ ಓಪನ್ ಮಾಡಿನೇ ತೋರಿಸಬೇಕಾಗಿರುವಂತದ್ದು. ಅದು ಬೇರೆ ಫಾರ್ಮೆಟ್ ಅಲ್ಲಿ ಹೋಗಿರುತ್ತೆ. ಈ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ ಎಲ್ಲ ಸಪರೇಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಅದು ಯಾವ್ದ್ರ ಅಂದ್ರೆ, ಈಗ ನಾನು ಸುಮ್ಮನೆ ನೋಡಿ ಇವನ್ ಡೌನ್ಲೋಡ್ ಮಾಡಿದ್ದೀನಲ್ಲ, ಸುಮ್ಮನೆ ನಾನೀಗ ನ್ಯೂ ಅಂತ ಕೊಡ್ತೀನಿ ಅನ್ಕೊಳ್ಳಿ. ನ್ಯೂ ಅಂತ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ನಿಮ್ ಚಾಯ್ಸ್, ನೀವು ಏನಾದ್ರು ಕೊಟ್ಕೊಳ್ಳಿ, ಆಮೇಲೆ ಕಸ್ಟಮೈಸ್ ಮಾಡ್ಬೋದು. ಅದು ವಿಡಿಯೋ ಕೂಡ ನಾನು ಆಡ್ ಮಾಡಿರ್ತೀನಿ. ಬ್ಯಾಕ್ಗ್ರೌಂಡ್ ನ ಕ್ಲಿಪ್ ಆರ್ಟ್ ಎಲ್ಲ ಕಸ್ಟಮೈಸ್ ಮಾಡಿ ಸಬ್ ಫೋಲ್ಡರ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿ. ಈಗ ನ್ಯೂ ಅಂತ ಕೊಟ್ಟಿದ್ದೀನಿ, ಸೆಲೆಕ್ಟ್ ಆಲ್ ಮಾಡಿದ್ದೀನಿ. ಎಲ್ಲ ಟೆಂಪ್ಲೇಟ್ಸ್ ಬೇಕು ನನಗೆ. ಎಲ್ಲ ಏನಕ್ಕೆ ತಗೊಂಡೆ ಅಂದ್ರೆ ಎಲ್ಲ ಡಾಟಾ ಬೇಕು ನನಗೆ, ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ ಎಲ್ಲ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಇಂಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೈಮ್ ಸ್ವಲ್ಪ ಟೈಮ್ ತಗೊಳುತ್ತೆ. ರೀಸನ್ ಇಷ್ಟೇ, ಆ ನ್ಯೂ ಅನ್ನೋದನ್ನ ಎಲ್ಲ ಕಡೆ ಕ್ರಿಯೇಟ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್, ಮಾಸ್ಕ್ ಫ್ರೇಮ್ ಅಲ್ಲಿ. ಕ್ರಿಯೇಟ್ ಆದ್ಮೇಲೆ ಲೋಡಿಂಗ್ ಆಗ್ಬಿಡುತ್ತೆ. ನೋಡಿ ಈಗ ಆಯ್ತು, ಇಂಪೋರ್ಟ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಇದೇ ರೀತಿ ನೀವು ಡೌನ್ಲೋಡ್ ಮಾಡಿರೋಂಥದ್ದು, ನೀವೇನು ಡೌನ್ಲೋಡ್ ಮಾಡೋದೆಲ್ಲ ಇದೇ ರೀತಿ ಒನ್ ಬೈ ಇಂಪೋರ್ಟ್ ಮಾಡ್ತಾ ಹೋಗ್ಬೇಕು. ಈಗ ನಾನು ನ್ಯೂ ಅಂತ ಏನ್ ಮಾಡಿದ್ದೀನಲ್ಲ ಅದು ಈಗ ತೋರಿಸ್ತೀನಿ ನೋಡಿ. ಫಸ್ಟ್ ನಿಮಗೆ ಟೆಂಪ್ಲೇಟ್ಸ್ ಆಮೇಲೆ ತೋರಿಸ್ತೀನಿ. ನಾನು ನ್ಯೂ ಅಂತ ಮೆನ್ಷನ್ ಮಾಡಿದ್ನಲ್ಲ ಫೋಲ್ಡರ್, ಆ ಫೋಲ್ಡರ್ ಅಲ್ಲಿ ಏನೇನು ಲೋಡ್ ಆಗಿರುತ್ತೆ ನಾನು ತೋರಿಸ್ತೀನಿ ನೋಡಿ. ಅದು ತುಂಬಾ ಯೂಸ್ಫುಲ್. ಯಾಕಂದ್ರೆ ನೀವು ಎಲ್ಲದೂ ಕೂಡ ನಮ್ಮ ಟೆಂಪ್ಲೇಟ್ಸ್ ಯೂಸ್ ಮಾಡ್ಕೊಂಡು ಮಾಡಕ್ ಹೋಗಲ್ಲ ನೀವು. ಕೆಲವೊಂದು ಟೈಮ್ ಏನ್ ಮಾಡ್ತೀರಾ, ನಮ್ಮಲ್ಲಿರೋ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ಗಳು ಮಾತ್ರ ಯೂಸ್ ಮಾಡ್ಕೊಂಡು ಮ್ಯಾನುವಲ್ ಕ್ರಿಯೇಷನ್ ಮಾಡ್ತಾ ಹೋಗ್ತೀರಾ. ಈಗ ನೋಡಿ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ನ್ಯೂ ಅಂತ ನೇಮ್ ಕೊಟ್ಟಿದ್ನಲ್ಲ, ಇಲ್ಲಿ ಲೆಫ್ಟಿ ಬಂದು ಸುಮ್ಮನೆ ಎನ್ ಅಂತ ಟೈಪ್ ಮಾಡಿ, ಇಲ್ಲ ನೀವೇ ನ್ಯೂ ಅನ್ನೋದನ್ನ ಸರ್ಚ್ ಮಾಡಿ ಸ್ಕ್ರಾಲ್ ಮಾಡ್ಬಿಟ್ಟು ನೋಡಿ, ನಾನು ಈಗೇನು ಇಂಪೋರ್ಟ್ ಮಾಡಿದ್ನಲ್ಲ ಅದ್ರಲ್ಲಿ ಎಷ್ಟು ಟೆಂಪ್ಲೇಟ್ಸ್ ಇತ್ತು ಅದು ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಏನಿತ್ತಲ್ಲ ಡಿಸೈನ್ ಅಲ್ಲಿ
ಅದೆಲ್ಲ ಕಂಪ್ಲೀಟ್ ಆಗಿ ಈ ತರ ಲೋಡ್ ಆಗಿರುತ್ತೆ. ಇದು ಆಲ್ರೆಡಿ ನಾನು ನ್ಯೂ ಅನ್ನೋದು ಸುಮಾರು ಕಡೆ ಫೋಲ್ಡರ್ ಮಾಡಿರ್ತೀನಿ, ಅದಕ್ಕೋಸ್ಕರ ಈ ತರ ಬಂದಿದೆ. ಅದೇ ರೀತಿ ಕ್ಲಿಪ್ ಅಲ್ಲಿ ಕೂಡ ಅಷ್ಟೇ. ಕ್ಲಿಪ್ ಬನ್ನಿ ನ್ಯೂ ಅಂತ ಕೊಡಿ. ನ್ಯೂ ಅನ್ನೋ ಫೋಲ್ಡರ್ ಅಲ್ಲಿ ಈಗ ನಾವು ಇಂಪೋರ್ಟ್ ಮಾಡಿದ್ನಲ್ಲ 25 ಟೆಂಪ್ಲೇಟ್ಸ್ ಅದರಲ್ಲಿ ಇರೋ ಕ್ಲಿಪ್ ಗಳೆಲ್ಲ ಈ ಕ್ಲಿಪ್ ಬಂದಿರುತ್ತೆ. ಈ ಮ್ಯಾನ್ಯುವಲ್ ಡಿಸೈನ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ರಿಪೀಟೆಡ್ ಮಾಡ್ತಾ ಇರ್ತಾರೆ, ರಿಪೀಟೆಡ್ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಕ್ಲಿಪ್ ಆರ್ಟ್ ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್ ಮಾಸ್ಕ್ ಫ್ರೇಮ್ಸ್ ಎಲ್ಲ, ಸೊ ಅದಕ್ಕೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ. ಕ್ಲಿಪ್ ಬಂದ್ರೆ ನೀವು ಅಂತ ಕ್ಲಿಕ್ ಮಾಡಿದ್ರೆ ನೀವೇನ್ ನೇಮ್ ಕೊಟ್ರೆ ಅದು ಕಂಪಲ್ಸರಿ ಇದೆ ಅಂತಲ್ಲ. ಅದೇ ರೀತಿ ಬಾರ್ಡರ್ ಕೂಡ ಅಷ್ಟೇ, ಬಾರ್ಡರ್ ಬಂದು ನೀವು ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ನಾನು ಯೂಸ್ ಮಾಡಿರೋ 8 ಫೋಟೋಸ್ ಅಲ್ಲಿ ಎಷ್ಟು ಬಾರ್ಡರ್ ಫಾರ್ಮೆಟ್ ಯೂಸ್ ಮಾಡಿದೀವೋ ಅದೆಲ್ಲ ಬಾರ್ಡರ್ ಮಾಸ್ಕ್ ಇವು ಇರುತ್ತೆ. ಇದು ಮೈನ್ ಪ್ಲಸ್ ಪಾಯಿಂಟ್ ನಿಮಗೆ ಮ್ಯಾನ್ಯುವಲ್ ಡಿಸೈನ್ ಮಾಡೋಕೆ. ನಮ್ಮಲ್ಲಿರೋ ಹೊಸ ಟೆಂಪ್ಲೇಟ್ಸ್ಗಳು, ಹೊಸ ಕ್ರಿಯೇಟಿವ್ ಬ್ಯಾಕ್ ಗ್ರೌಂಡ್ ಕ್ಲಿಪ್ ಆರ್ಟ್ ಮಾಸ್ಕ್ ಎಲ್ಲ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಮೈನ್ ಥಿಂಗ್ ನಿಮಗೆ ಟೆಂಪ್ಲೇಟ್ಸ್ ಎಲ್ಲಿ ಮೂವ್ ಆಗಿರುತ್ತೆ. ಒಂದು, ನೀವು ಇಲ್ಲಿ ಏನ್ ಇಂಪೋರ್ಟ್ ಅಂತ ಕೊಡ್ತೀರಲ್ಲ, ಇಂಪೋರ್ಟ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ನಂಬರ್ ಆಫ್ ಫೋಟೋಸ್ ಟೆಂಪ್ಲೇಟ್ಸ್ ಕೊಟ್ಟಿರ್ತೀವಿ. ಒಂದೇ ಸೈಜ್ ಕೊಟ್ಟಿರಲ್ಲ, ನಾವು ಒಂದೇ ಫಾರ್ಮೆಟ್ ಕೊಟ್ಟಿರಲ್ಲ, ಒಂದೇ ನಂಬರ್ ಆಫ್ ಫೋಟೋಸ್ ಕೊಟ್ಟಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಎರಡೆರಡು ಫೋಟೋಸ್ ಟೆಂಪ್ಲೇಟ್ಸ್ ಇದೆ. ಇಲ್ಲಿ 1 2 3 4 5 6 6 ಫೋಟೋ ಟೆಂಪ್ಲೇಟ್ಸ್ ಇದೆ. ಸೊ ಇಲ್ಲಿ ನಿಮಗೆ 6 ಫೋಟೋ ಟೆಂಪ್ಲೇಟ್ಸ್ ಇದೆ, ಇಲ್ಲಿ 3 ಫೋಟೋ ಟೆಂಪ್ಲೇಟ್ಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಸಾಫ್ಟ್ವೇರ್ ಅಲ್ಲಿ ಬರ್ಬೇಕಾದ್ರೆ ನಂಬರ್ ಆಫ್ ಫೋಟೋಸ್ ವೈಸ್ ನಿಮಗೆ ಡಿವೈಡ್ ಆಗಿರುತ್ತೆ. ನಂಬರ್ ಆಫ್ ಫೋಟೋಸ್ ವೈಸ್ 6 ಫೋಟೋಗೂ ಇರುತ್ತೆ, 5 ಫೋಟೋಗೂ ಇರುತ್ತೆ, 3 ಫೋಟೋ ಈ ತರ ಡಿವೈಡ್ ಆಗಿರುತ್ತೆ ಒಂದು. ಆಮೇಲೆ ಇನ್ನೊಂದು ಸೈಜ್ ವೈಸ್. ನಾನೀಗ ಇಂಪೋರ್ಟ್ ಮಾಡಿರೋದು 12x30 ಎಲ್ಲ ಹೋಗಿರುತ್ತೆ ಅಂದ್ರೆ ಇಲ್ಲಿ ಟೆಂಪ್ಲೇಟ್ಸ್ ಕ್ಲಿಕ್ ಮಾಡಿದಾಗ ಡಿಫಾಲ್ಟ್ ಅದರ್ಸ್ ಅಂತ ಇರುತ್ತೆ ಓರಿಯಂಟೇಷನ್. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 3-4 ಫಾರ್ಮೆಟ್ಗಳು ಬರುತ್ತೆ. ನೀವೇನಾದ್ರೂ ಸಪೋಸ್ 12x30 ಟೆಂಪ್ಲೇಟ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ 12x30 ಅದು ನಿಮಗೆ ಪ್ಯಾಂಡ್ರಮಿಕ್ ಅನ್ನೋ ಕ್ಯಾಟಗರಿಲಿ ಹೋಗಿರುತ್ತೆ, ಓರಿಯಂಟೇಷನ್ ಅಲ್ಲಿ ಹೋಗಿರುತ್ತೆ ಪ್ಯಾಂಡ್ರಮಿಕ್. ಇದು ನಾನು ವಿಡಿಯೋಸ್ ಕೂಡ ಮಾಡಿದೀನಿ ನಾನು ಇದ್ರ ಬಗ್ಗೆ, ಟೆಂಪ್ಲೇಟ್ಸ್ ನ ಈಗ ಬ್ರೌಸ್ ಮಾಡೋದು, ಯಾವ ಸೈಜು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿ. ಅದು ಬೇಕು ನಾನು ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಆಡ್ ಮಾಡ್ತೀನಿ, ಅಲ್ಲಿ ಕೂಡ ನೋಡ್ಬೋದು ನೀವು. ನೋಡಿ, ಸಿಂಪಲ್ ಪ್ಯಾಂಡ್ರಮಿಕ್ ಕ್ಲಿಕ್ ಮಾಡಿ. ಈಗ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಇಲ್ಲಿ ಇರುತ್ತೆ. ಅದು ಹೇಗೆ ತಗೊಳ್ಳೋದು ಅಂತ ಹೇಳಿ ನೋಡಿ. ಇಲ್ಲಿ ಪ್ಯಾಂಡ್ರಮಿಕ್ ಅಂತ ಕೊಟ್ಟಾಯ್ತು. ನಾನೀಗ ಡೌನ್ಲೋಡ್ ಮಾಡಿದ್ದು 12x30ನೇ, ಅದಕ್ಕೆ ಪ್ಯಾಂಡ್ರಮಿಕ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಂಬರ್ ಆಫ್ ಫೋಟೋಸ್ ವೈಸ್ ಇರುತ್ತೆ, ನಂಬರ್ ಆಫ್ ಫೋಟೋಸ್ ಈ ತರ ಟೆಂಪ್ಲೇಟ್ಸ್ ರೆಡಿ ಇರುತ್ತೆ. ಸೊ ಇಲ್ಲಿ ನಾನೀಗ ಫಸ್ಟ್ ಒಂದು ತೋರಿಸ್ತೀನಿ ನೋಡಿ. ಒಂದು, ನಾವು ಕೊಟ್ಟಿರುವಂತ ಸ್ಟಾರ್ಟಿಂಗ್ ಅಲ್ಲಿ ಏನ್ ಟೆಂಪ್ಲೇಟ್ಸ್ ಕೊಟ್ಟಿರ್ತೀವಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಅದು ಹಾಗೆ ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ, ಅದು ಕೊನೆವರೆಗೂ ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ. ಈಗ ನೀವು ಡೌನ್ಲೋಡ್ ಮಾಡೋ ಟೆಂಪ್ಲೇಟ್ಸ್ ಎಲ್ಲ ಹೋಗಿರುತ್ತೆ ಅಂದ್ರೆ ಆರ್ಡರ್ ವೈಸ್ ಲಾಸ್ಟಿಗೆ ಹೋಗಿರುತ್ತೆ. ಲಾಸ್ಟಿಗೆ ನೋಡಿ, ಫಸ್ಟ್ ನಾವು ಕೊಟ್ಟಿರುವಂತದ್ದು, ಅದಾದ್ಮೇಲೆ ಬರ್ತಾ ಟೆಂಪ್ಲೇಟ್ಸ್ ಕ್ಯಾಟಗರಿ ಲೋಡ್ ಆಗಿರುತ್ತೆ, ಆಮೇಲೆ ಕ್ಯಾಂಡಿಡ್ ಲೋಡ್ ಆಗಿರುತ್ತೆ, ಅದಾದ್ಮೇಲೆ ನಿಮಗೆ ಟ್ರೆಡಿಷನಲ್ ಸೌತ್ ಇಂಡಿಯಾ ಬಂದಿರುತ್ತೆ, ಅದಾದ್ಮೇಲೆ ನಿಮಗೆ ಎಲ್ಲ ಮುಗಿದ್ಮೇಲೆ ಕೊನೆಗೆ ನೀವು ಏನ್ ಈ ಹೊಸದಾಗಿ ಇಂಪೋರ್ಟ್ ಮಾಡಿರ್ತಲ್ಲ ಆ ಟೆಂಪ್ಲೇಟ್ಸ್ ಲಾಸ್ಟಿಗೆ ಹೋಗಿರುತ್ತೆ. ಈ ತರ ನೋಡಿ, ಲಾಸ್ಟಿಗೆ ಹೋಗಿರುತ್ತೆ, ಲಾಸ್ಟ್ ಫಾರ್ಮೆಟ್ಗೆ. ಇವೆಲ್ಲ ನ್ಯೂ ಟೆಂಪ್ಲೇಟ್ಸ್, ಇದು ಯಾವ್ದು ಕೂಡ ನಿಮ್ಮ ಹತ್ರ ಇರಲ್ಲ. ಆಲ್ಮೋಸ್ಟ್ ಸುಮಾರು ಟೆಂಪ್ಲೇಟ್ಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವೀಕ್ಲಿ ಒಂದು ಚೆಕ್ ಮಾಡ್ತಾ ಹೋಗ್ತೀನಿ. ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಎಲ್ಲಿವರೆಗೂ ಡೌನ್ಲೋಡ್ ಮಾಡಿದ್ರ ಅಂತ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೊಸ ಬರೋದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತ ಹೋಗ್ಬೋದು. ನೋಡಿ, ಈಗ ನಾನು ಯೂಸ್ ಮಾಡಿ ಇಲ್ಲಿದೆ ನೋಡಿ ಒಂದು ಟೆಂಪ್ಲೇಟ್ಸ್, ಅದು ನಂಬರ್ ಆಫ್ ಫೋಟೋಸ್ ಡಿವೈಡ್ ಆಗಿರುತ್ತೆ ಅಂತ ಮೊದಲು ಹೇಳಿದೀನಿ ನಾನು. ಈಗ ನಿಮಗೆ ಆ ಟೆಂಪ್ಲೇಟ್ಸ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ನಾನೀಗ ಡೌನ್ಲೋಡ್ ಮಾಡಿರೋದು ಆ ಟೆಂಪ್ಲೇಟ್ ಎಲ್ಲಿದೆ ಅಂತೇಳಿ ಕರೆಕ್ಟ್ ಆಗಿ ನಿಮಗೆ ನೋಡಿ. ಇಲ್ಲಿ ನಿಮಗೆ ನಾನು ಯೂಸ್ ಮಾಡಿರೋ ಇಲ್ಲಿ ನೋಡಿ 1 2 3 3 ಫೋಟೋದ ಟೆಂಪ್ಲೇಟ್ಸ್ ಇದೆ. ಈ ಟೆಂಪ್ಲೇಟ್ಸ್ ಇದೆ ಅಲ್ವಾ, ಅದು ಎಲ್ಲ ಹೋಗಿರುತ್ತೆ ಅಂತ ತೋರಿಸಿ ನೋಡಿ. ಅದು ನಾನೀಗ ಡೌನ್ಲೋಡ್ ಮಾಡಿದ್ರೆ 12x30. ಸೇನ್ ಮಾಡಿ 12x30 ನಿಮ್ ಪ್ಯಾಂಡ್ರಮ್ಗೆ ಅಂತ ಕೊಡಿ. 3 ಫೋಟೋಸ್ ನಿಮಗೆ ತೋರಿಸಿಲ್ಲ, 3 ಫೋಟೋಸ್ ಬ್ಲೂ ಬ್ಯಾಕ್ ಗ್ರೌಂಡ್ ಇತ್ತು, ಅದು ಬ್ಲೂ ಬ್ಯಾಕ್ ಗ್ರೌಂಡ್ 3 ಫೋಟೋ ಯೂಸ್ ಮಾಡಿದ್ರು ಆ ಟೆಂಪ್ಲೇಟ್ಸ್ ಅಲ್ಲಿ. ಸೇಮ್ ಇಲ್ಲಿ ಲಾಸ್ಟಿಗೆ ಬನ್ನಿ, ಅದೇ ರೀತಿ ಫುಲ್ ಲಾಸ್ಟಿಗೆ ಬರಬೇಕು, ಫುಲ್ ಲಾಸ್ಟಿಗೆ ಬನ್ನಿ. ಇಲ್ಲಿ ನೋಡಿ, ಈಗ ನಾನೀಗ ಡೌನ್ಲೋಡ್ ಮಾಡಿದ್ನಲ್ಲ ಅದು ನಿಮಗೆ ಇಲ್ಲಿ ನಂಬರ್ ಆಫ್ ಫೋಟೋಸ್ ವೈಸ್ ನಿಮಗೆ ಕ್ಯಾಟಗರಿ ವೈಸ್ ಮೂವ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ, ಯಾಕಂದ್ರೆ ಸುಮಾರು ಟೆಂಪ್ಲೇಟ್ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸರ್ಚ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ಕೊಂಡು, ಯಾಕಂದ್ರೆ ನೀವು ಜಾಸ್ತಿ ಟೆಂಪ್ಲೇಟ್ಸ್ ಕೂಡ ಡೌನ್ಲೋಡ್ ಮಾಡಿರೋದ್ವಲ್ಲ. ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಲೋಡ್ ಆಗಿರುತ್ತೆ ನೋಡಿ ಆಟೋಮೆಟಿಕ್. ಈ ತರ ನಿಮಗೆ ಟೆಂಪ್ಲೇಟ್ಸ್ ಗಳನ್ನ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಈ ತರ ಹುಡುಕ್ಬೇಕು ಅಂತ ಏನಿರಲ್ಲ, ಇನ್ನೊಂದು ಮೆಥಡ್ ಇದೆ. ನೀವು ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿದೆ ನೋಡಿ, ನಾನೀಗ ತೋರಿಸಿದ್ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ನಿಮಗೆ ನಂಬರ್ ಆಫ್ ಫೋಲ್ಡರ್ ವೈಸ್, ನಂಬರ್ ಆಫ್ ಆರ್ಡರ್ ವೈಸ್ ಮತ್ತೆ ನಂಬರ್ ಆಫ್ ಕ್ಯಾಟಗರಿ ಯಾವ್ದು ಸೈಜ್ ಬೇಸಿಸ್ ನಿಮಗೆ ಕನ್ವರ್ಟ್ ಆಗಿರುತ್ತೆ ನೋಡಿ. ಈಗ ನಾನು ಡೌನ್ಲೋಡ್ ಮಾಡಿದ್ನಲ್ಲ ಅದು ವಿತ್ ವಾಲ್ಯೂಮ್ ನಂಬರ್ ಇರುತ್ತೆ 12x30 0023 6ನೇ ಟೆಂಪ್ಲೇಟ್ಸ್ ಅಂತ ಹೇಳಿ 25 ಅಲ್ಲಿ 6th ಒನ್ ಇದು ಅಂತ ಹೇಳಿ. ನೋಡಿ, ಅದೇ ಇಲ್ಲೇ ಇದೆ, 5th ಒನ್ ಇಲ್ಲೇ ಇದೆ ನೋಡಿ 1 2 3 ಈ ತರ ಇಂಪೋರ್ಟ್ ಆಗಿರುತ್ತೆ. ಸೊ ನೀವು ಒಂದೇನ್ ಮಾಡಬಹುದು, ನನಗೆ ಹೊಸ ಟೆಂಪ್ಲೇಟ್ಸ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಟೆಂಪ್ಲೇಟ್ಸ್ ಯೂಸ್ ಮಾಡಕ್ಕೆ 4-5 ಮೆಥಡ್ ಕೊಟ್ಟಿದ್ದೀವಿ, ನಿಮ್ಗೆ ಗೊತ್ತಿರುತ್ತೆ. ಇಲ್ಲಾಂದ್ರೆ ಬೇಕಾದ್ರೆ ಆ ವಿಡಿಯೋ ಕೂಡ ತೋರಿಸ್ತೀನಿ, ಅದು ಒಂದ್ಸರಿ ನೋಡಿ. ಫ್ರೀ ಟೈಮಲ್ಲಿ ಸುಮ್ಮನೆ ಫಾರ್ವರ್ಡ್ ಮಾಡಿ ಸ್ಪೀಡ್ ಆಗಿ ಮಾಡಿ ಒಂದ್ಸರಿ ನೋಡಿ ಆ ವಿಡಿಯೋಸ್ಗಳನ್ನ. 5 ವಿಡಿಯೋ ಇದೆ, 5 ವಿಡಿಯೋದಲ್ಲಿ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅನ್ನೋದು ನಿಮಗೆ ಇನ್ನೂ ಈಸಿ ಆಗುತ್ತೆ. ಟೆಂಪ್ಲೇಟ್ಸ್ ಯಾವ ತರ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿ, ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತದ್ದು ಕೂಡ 5 ವಿಡಿಯೋ ಇದೆ, ಅದೊಂದ್ಸರಿ ನೋಡಿ. ಅದು ಕೂಡ ವಿಡಿಯೋ ನಾನು ಲಿಂಕ್ ಆಡ್ ಮಾಡ್ತೀನಿ. ಹೇಗೆಂದ್ರೆ ಒಂದು ಡಬಲ್ ಕ್ಲಿಕ್ ಮಾಡೋದು ಟೆಂಪ್ಲೇಟ್ಸ್ಗಳನ್ನ, ಆಟೋಮೆಟಿಕ್ ಟೆಂಪ್ಲೇಟ್ ಲೋಡ್ ಆಗುತ್ತೆ ನೋಡಿ. ಈ ತರ ನೋಡಿ, ಇದೆಲ್ಲ ಅದೇ ಕ್ಯಾಟಗರಿ 12x30 0023 ಇದು ಈಗ ಡೌನ್ಲೋಡ್ ಮಾಡಿರೋದು, ಇದು ಈಗಲೇ ಡೌನ್ಲೋಡ್ ಮಾಡಿರೋದು. ಈ ತರ ಡಿವೈಡ್ ಆಗಿರುತ್ತೆ. ಇದಕ್ಕೆ ಏನ್ ಮಾಡೋದು ಸಿಂಪಲ್, ನಿಮ್ಗೆ ಗೊತ್ತಿರುತ್ತೆ.
ಫೋಟೋ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ಫೋಟೋಸ್ ಬೇಕು ಅಂತೇಳಿ ಆಟೋಮೆಟಿಕ್ ಫೋಟೋ ಆ್ಯಡ್ ಆಗುತ್ತೆ. ಸೊ ಯೂಸ್ ಮಾಡ್ತಾ ಹೋಗ್ತೀರಾ. ಆಮೇಲೆ ನೋಡಿ ಇದೆಲ್ಲ ಲೇಯರ್ಗಳು, ಪೂರ್ತಿ ಲೇಯರ್ ಏನ್ ಬೇಕು ಕಸ್ಟಮೈಸ್ ಮಾಡ್ಕೊಂತ ಹೋಗಿ ಅಷ್ಟೇ. ಇದು ಬೇಗ ಕಸ್ಟಮೈಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅನ್ಲಾಕ್ ಮಾಡಿ ಅಡ್ಜಸ್ಟ್ ಬೇಕಾದ್ರೆ ಮಾಡ್ಕೊಂಡು ಏನ್ ಬೇಕು ಈಟಿಂಗ್ ಕೂಡ ಮಾಡ್ಬೋದು ಆಟೋಮೆಟಿಕ್ ಆದ್ಮೇಲೆ. ಸೊ ಇದು ಒಂದಾಯ್ತು. ಸ್ಟಾರ್ಟಿಂಗ್ ಎಲ್ಲ ಟೆಂಪ್ಲೇಟ್ಸ್ ನ ತಗೊಳ್ಳೋರು ಇಲ್ಲಿ ಬಂದು ಈ ತರ ಬಂದು ಲಾಸ್ಟಿಗೆ ಬಂದು ಬ್ರೌಸ್ ಮಾಡಿ ತಗೊಬೇಕಾಗುತ್ತೆ ಲಾಸ್ಟಿಗೆ ಬಂದು. ಅದೇ ಈಗ ನೋಡಿ ಇದೇ 3 ಫೋಟೋ 1 2 3 3 ಏನು ವರ್ಟಿಕಲ್ ಫೋಟೋಸ್ ಇದೆಯಲ್ಲ, ಈ ಟೆಂಪ್ಲೇಟ್ಸ್ ಅಂತ ತೋರಿಸ್ತಿದ್ದೀನಿ ನೋಡಿ. ಈ 3 ವರ್ಟಿಕಲ್ ಫೋಟೋಸ್ ಇದೆಯಲ್ಲ, ಇದನ್ನ ನಾನು ಡೈರೆಕ್ಟ್ ಬ್ರೌಸ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಈ ಟೆಂಪ್ಲೇಟ್ಸ್ ನ. ಅದು ಹೇಗೆ ಅಂದ್ರೆ 3 ಫೋಟೋ ಹಾಕಿ 1 2 3 ರಿಮೂವ್ ಮಾಡ್ತೀನಿ. ಡೈರೆಕ್ಟ್ ಆಗಿ ನಾನೀಗ 3 ಫೋಟೋ ಹಾಕ್ತೀನಿ. 1 2 3 3 ಫೋಟೋ ಇತ್ತು ಆ ಟೆಂಪ್ಲೇಟ್ಸ್ ಅಲ್ಲಿ, ಪರ್ಟಿಕ್ಯುಲರ್ 3 ಫೋಟೋ ಇದೆ. ಅದು ಹೇಗೆ ಡೈರೆಕ್ಟ್ ಬ್ರೌಸ್ ಮಾಡೋದು. ಒಂದು ನೀವು ಚೇನ್ ಟೆಂಪ್ಲೇಟ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದ್ರೆ, ಇಲ್ಲಿ 3 ಫೋಟೋ ಅಂತ ಇರುತ್ತಲ್ಲ ಟೆಂಪ್ಲೇಟ್ಸ್ ಗಳು, ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫ್ರಂಟ್ ಇಂದ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಬರುತ್ತೆ, ಆಮೇಲೆ ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಇದೆಲ್ಲ ಮುಗಿದ್ಮೇಲೆ ನೀವು ಡೌನ್ಲೋಡ್ ಮಾಡಿದ್ದು ಎಂಡಿಂಗ್ ಅಲ್ಲಿ ಬರುತ್ತೆ, ಕೊನೆಗೆ ಬರುತ್ತೆ. ಅದ್ರ ಬದಲು ನೀವ್ ಏನ್ ಮಾಡಿದ್ರೆ, ನಿಮಗೆ ಲಾಸ್ಟ್ ಅಲ್ಲಿ ಇರೋದು ಫಸ್ಟ್ ಅಲ್ಲಿ ಬರ್ಬೇಕು ಅಂದ್ರೆ, ಈ ಲಾಸ್ಟ್ ಅಲ್ಲಿ ಏನಿದೆಯಲ್ಲ ಅದು ಫಸ್ಟ್ ಅಲ್ಲಿ ಬರ್ಬೇಕು ಅಂದ್ರೆ ನೀವು ಈ ಆರೋ ಮಾರ್ಕ್ ಇದೆ ನೋಡಿ, ಚೇನ್ ಟೆಂಪ್ಲೇಟ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್, ಇದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಕ್ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಇಂದ ಸ್ಟಾರ್ಟಿಂಗ್ ಬರುತ್ತಾ ಹೋಗುತ್ತೆ. ಎಂಡ್ ಟು ಸ್ಟಾರ್ಟ್ ಅಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೋಡಿ. ಈಗ ನಾನು ಈ ಬಟನ್ ಕ್ಲಿಕ್ ಮಾಡ್ತೀನಿ. ನಾನು ಚೇನ್ ಟೆಂಪ್ಲೇಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಈ ತರ ಒಂದು ಟೆಂಪ್ಲೇಟ್ಸ್ ಬಂತು, 3 ವರ್ಟಿಕಲ್ ಫೋಟೋ ಯೂಸ್ ಮಾಡಿರೋಂಥದ್ದು. ಇದರಲ್ಲಿ 3 ವರ್ಟಿಕಲ್ ಟೆಂಪ್ಲೇಟ್ಸ್ ನಿಮಗೆ ಇಲ್ಲಿ ಬಂದಿರುತ್ತೆ ನೋಡಿ. ಯಾವ ಟೆಂಪ್ಲೇಟ್ ಯೂಸ್ ಆಗಿದೆ ಅಂತ ಕೂಡ ತೋರಿಸ್ತೀನಿ ನಾನು. ಇಲ್ಲಿ ಬಂದಿದೆ ನೋಡಿ, ಈ ಟೆಂಪ್ಲೇಟ್ ಯೂಸ್ ಆಯ್ತು. ಯಾಕಂದ್ರೆ ಇದು ಯಾವ್ದು ಕೂಡ 3 ವರ್ಟಿಕಲ್ ಫೋಟೋಸ್ ಟೆಂಪ್ಲೇಟ್ಸ್ ಅಲ್ಲ, ಇದು 3 ವರ್ಟಿಕಲ್ ಇರೋ ಟೆಂಪ್ಲೇಟ್ಸ್, ಅದಕ್ಕೆ ಇದು ಬಂತು. ಮತ್ತೆ ಇದು ಮತ್ತೆ ಚೇನ್ ಟೆಂಪ್ಲೇಟ್ ಕೊಟ್ಟೆ ಅನ್ಕೊಳ್ಳಿ. ಅದರ ನೆಕ್ಸ್ಟ್ ಯಾವ್ದಿದೆ, ಅದೇ 3 ವರ್ಟಿಕಲ್ ಇರುವಂತ ಟೆಂಪ್ಲೇಟ್ಸ್ ಇದು ಬಂತು ನೋಡಿ. ಇದು 3 ವರ್ಟಿಕಲ್ ಇರೋ ಟೆಂಪ್ಲೇಟ್ಸ್. ಈ ತರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಚೇನ್ ಟೆಂಪ್ಲೇಟ್ ಅಂತ ಕೊಡ್ತಾ ಹೋದ್ರೆ, ಅದ್ರ ಬದಲು ನೀವೇನ್ ಮಾಡಿ, ನೀವು ಡೌನ್ಲೋಡ್ ಮಾಡಿರೋದು ಹೊಸ ಟೆಂಪ್ಲೇಟ್ಸ್ ಸ್ಟಾರ್ಟಿಂಗ್ ಅಲ್ಲೇ ಬರಬೇಕು ಅಂದ್ರೆ ನೋಡಿ, ಈ ಚೇನ್ ಟೇಬಲ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ, 3 ಫೋಟೋ ಸೇಮ್ ಆಡ್ ಮಾಡ್ತೀನಿ. ಅದೇ 3 ಫೋಟೋಸ್ 1 2 3 3 ಫೋಟೋ ಹಾಕಿದೀನಲ್ಲ, ಈ ಬಟನ್ ಕ್ಲಿಕ್ ಮಾಡಿ. ಟೆಂಪ್ಲೇಟ್ಸ್ ಕೂಡ ತೋರಿಸ್ತೀನಿ ಯಾವ್ದು ಡೈರೆಕ್ಟ್ ಅಲ್ಲಿ ಲೋಡ್ ಆಗ್ತಿದೆ ಅಂತ ಹೇಳಿ. ಈ ಬಟನ್ ಆರೋ ಮಾರ್ಕ್ ಕ್ಲಿಕ್ ಮಾಡಿ. ಈಗ ಅಬ್ಸರ್ವ್ ಮಾಡಿ, ಲಾಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ಪ್ರೀವಿಯಸ್ ಇದೆ ನೋಡಿ, ಇದು ಎಲ್ಲಿದೆ ನೋಡಿ, ಈ ಟೆಂಪ್ಲೇಟ್ಸ್ ನೀವು ಯಾವ್ದು ಕೂಡ ನೋಡಿರಲ್ಲ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಮಾಡಿ ಚೇನ್ ಟೇಬಲ್ ಕ್ಲಿಕ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ನಿಮಗೆ ಹೇಳಿದ್ದು ನಾನು 5 ತರ ವಿಡಿಯೋಸ್ ಇದೆ ಟೆಂಪ್ಲೇಟ್ಸ್ ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ. ಅದು ಒಂದು ಟೈಮ್ ನೀವು ನೋಡ್ಬಿಟ್ರೆ ಅದು ತುಂಬಾ ಈಸಿ ಆಗುತ್ತೆ ನಿಮಗೆ. ಯಾವ ಟೈಮಲ್ಲಿ ಯಾವ ತರ ಟೆಂಪ್ಲೇಟ್ಸ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ, ಐಡಿಯಾ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ವಿಡಿಯೋ ಕೂಡ ನೀವು ನೋಡ್ಬೇಕಾಗುತ್ತೆ. ನೋಡಿ, ಚೇನ್ ಟೆಂಪ್ಲೇಟ್ ಈ ಆರ್ಮರ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಲಾಸ್ಟ್ ಇಂದ ಸ್ಟಾರ್ಟ್ ಆಯ್ತು ನೋಡಿ. ಲಾಸ್ಟ್ ಇಂದ ಈ ಟೆಂಪ್ಲೇಟ್ಸ್ ಬಂತು. ಇದು ಎಂಡಿಂಗ್ ಇಂದ ಸೆಕೆಂಡ್ ರೋ ಅಲ್ಲಿ ಇರುವಂತದ್ದು 3 ವರ್ಟಿಕಲ್ ಟೆಂಪ್ಲೇಟ್ಸ್ ಯೂಸ್ ಮಾಡಿರುವಂತದ್ದು. ಮತ್ತೆ ಅದೇ ಬಟನ್ ಕ್ಲಿಕ್ ಮಾಡಿ ಇನ್ನೊಂದು ಬೇಕಾದ್ರೆ ನೋಡಿ. ಈಗ ನಾನು ನಿಮಗೆ ಹೇಳ್ತಿದ್ನಲ್ಲ, ಈ ಟೆಂಪ್ಲೇಟ್ಸ್ ಬಂತು ನೋಡಿ. 1 2 3 ಈ ಟೆಂಪ್ಲೇಟ್ಸ್ ಬಂತು. ಈ ತರ ನೀವು ಸ್ಟಾರ್ಟಿಂಗ್ ಅಲ್ಲೇ ಬ್ರೌಸ್ ಮಾಡಬಹುದು. ಹೊಸ ಟೆಂಪ್ಲೇಟ್ಸ್ ಏನ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಬ್ರೌಸ್ ಮಾಡೋದು. ರೀಸೆಂಟ್ಲಿ ನೀವು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಟೆಂಪ್ಲೇಟ್ಸ್ ನ ಡೌನ್ಲೋಡ್ ಮಾಡಿರೋದನ್ನ ಕ್ವಿಕ್ ಆಗಿ ಹೆಂಗೆ ಬ್ರೌಸ್ ಮಾಡೋದು ಅಂತ ಹೇಳಿ. ಅದೇ ವಿಡಿಯೋನ ಮತ್ತೆ ಲಿಂಕ್ ಶೇರ್ ಮಾಡ್ತೀನಿ, ಅದು ಕೂಡ ನೋಡಿ. ಇಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ತಿದೆ, ಈ ಬಟನ್ ಕ್ಲಿಕ್ ಮಾಡ್ದಾಗಲಿಲ್ಲ ನ್ಯೂ ಟೆಂಪ್ಲೇಟ್ಸ್ ಗಳೇ ಮಾತ್ರ ಲೋಡ್ ಆಗ್ತಾ ಇದೆ, ನ್ಯೂ ಟೆಂಪ್ಲೇಟ್ಸ್ ಗಳು ಮಾತ್ರ. ಇದು ನಿಮಗೆ ಒಂದು ಪ್ಲೇನ್ ಪ್ಲೇಸ್ ಪಾಯಿಂಟ್. ಡೌನ್ಲೋಡ್ ಮಾಡಿರೋಂಥ ಟೆಂಪ್ಲೇಟ್ಸ್ ಗಳನ್ನ ನೀವು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ನೀವು ಚೇಂಜ್ ಟೆಂಪ್ಲೇಟ್ ಕೊಡ್ತಾಗ್ಲಿಲ್ಲ, ಕಾಮನ್ ಆಗಿ ಅದೇ ಬರ್ತಿರುತ್ತೆ, ಅದೇ ಫಾರ್ಮೆಟ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ. ಸೊ ಅದೇ ರೀತಿ ಇನ್ನೊಂದು ಟೆಂಪ್ಲೇಟ್ಸ್ ಕೂಡ ಹಾಗೆ ಕ್ವಿಕ್ ಆಗಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸಪೋಸ್ ಈ ಟೆಂಪ್ಲೇಟ್ಸ್ ಇದೆ ನೋಡಿ, ಈ ಟೆಂಪ್ಲೇಟ್ಸ್ ಇದು ನಾನು ಈಗ ಇಂಪೋರ್ಟ್ ಮಾಡಿರೋದ್ರಲ್ಲಿ ಹೇಳ್ತಾ ಇರೋದು. ಇದರಲ್ಲಿ ಎಷ್ಟು ಫೋಟೋ ಯೂಸ್ ಆಗಿದೆ ನೋಡಿ. ಒಂದು ಬ್ಯಾಕ್ ಗ್ರೌಂಡ್ 1 2 3 4 5 6 7 8 9 10 11 12 13 ಫೋಟೋಸ್ ಯೂಸ್ ಆಗಿದೆ. ಸೊ 13 ಫೋಟೋ ಯೂಸ್ ಆಗಿದೆ ಈ ಟೆಂಪ್ಲೇಟ್ಸ್ ಅಲ್ಲಿ. ಸೊ ಆ ಟೆಂಪ್ಲೇಟ್ಸ್ ನ ಈಗ ಬ್ರೌಸ್ ಮಾಡ್ತೀನಿ ನೋಡಿ. ಸಿಂಪಲ್ ಟೆಂಪ್ಲೇಟಿಗೆ ಹೋಗಿ, ಒಂದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಟೆಂಪ್ಲೇಟ್ಸ್ ತಗೊಂಡು ಯೂಸ್ ಮಾಡ್ತಿರೋಂಥವ್ರು ಇದೇ ರೀತಿ ಹೋಗ್ಬೇಕಾಗತ್ತೆ. ಸೈಜ್ ನಂಬರ್ ಆಫ್ ಸೈಜ್ ವೈಸ್, ಈಗ 12x30 ಇದೆ ಪ್ಯಾನ್ಡ್ರಮಿಕ್, 12x36 ಇದ್ರೆ ಎಕ್ಸ್ಟ್ರಾ ಪ್ಯಾನ್ಡ್ರಮಿಕ್, 18x24 ಇಲ್ಲ 15x24 ಪೋರ್ಟ್ರೇಟ್ ಇದ್ರೆ ಲ್ಯಾಂಡ್ಸ್ಕೇಪ್. ಈ ತರ 3 ತರ ಕ್ಯಾಟಗರಿ ಇರುತ್ತೆ. 12x30, 12x36, 15x24, 18x24 ಆ ತರ. ಇಲ್ಲ ಅಂತ ಹೊಂಟಿರೋದು 12x30. ನಾನು ಟೆಂಪ್ಲೇಟ್ ಡೌನ್ಲೋಡ್ ಮಾಡಿದ್ರು ಕೂಡ 12x30ನೇ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. 13 ಫೋಟೋ ಸೆಲೆಕ್ಟ್ ಮಾಡಿ. ಇಲ್ಲೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತೀವಲ್ಲ ಅದಿರುತ್ತೆ, ಹೊಸ ಟೆಂಪ್ಲೇಟ್ಸ್ ಲಾಸ್ಟ್ ಅಲ್ಲಿ ಇರುತ್ತೆ ನೋಡಿ. ಸೊ 13 ಅಲ್ಲ ಅನ್ಸುತ್ತೆ, 14 ಅನ್ಸುತ್ತೆ, ಅದು ಕೂಡ ಚೆಕ್ ಮಾಡುವುದು. 14 12. ಸೊ ಲಾಸ್ಟ್ ಅಲ್ಲಿ ಇದೇ ರೀತಿ ಬಂದಿರುತ್ತೆ, ಅದ್ರಲ್ಲಿ ಡೌಟ್ ಇರಲ್ಲ ನಿಮಗೆ. ಸೊ ಬ್ರೌಸ್ ಮಾಡ್ಬೇಕಾಗುತ್ತೆ ಅಷ್ಟೇ. 1 2 3 4 5 11. ಸೊ ನಂಬರ್ ಆಫ್ ಫೋಟೋಸ್ ಡಿವೈಡ್ ಆಗಿರುತ್ತೆ. 12x30 ಸೆಲೆಕ್ಟ್ ಮಾಡಿರುವಂತದ್ದು. ಇಲ್ಲಿದೆಯಾ? ಓಕೆ, ಅದನ್ನು ಮತ್ತೆ ನಾನು ಡಿಸೈನ್ ತಗೊಂಡು ತೋರಿಸ್ತೀನಿ ನೋಡಿ. ಮತ್ತೊಮ್ಮೆ ಫೋಟೋ ಕೌಂಟ್ ಮಾಡ್ಬೇಕಷ್ಟೇ ಮೇನು. 1 2 3 4 5 6 7 8 9 10 11 12 13 ಇದೆ. ಓಕೆ,
13 ಒಂದು ಬ್ಯಾಕ್ಗ್ರೌಂಡ್. ಸೊ ಸೆಲೆಕ್ಟ್ ಮಾಡಿ ಟೆಂಪ್ಲೇಟ್ಸ್ ಹೋಗಿ 13. ಈ ತರ ನೀವು ಇಂಡಿವಿಜುವಲ್ ಆಗಿ ಈ ತರ ಹುಡುಕ್ಬೇಕು ಅಂತಿರಲಿಲ್ಲ, ನಿಮಗೆ ತೋರಿಸ್ತಿರೋದು ಅಷ್ಟೇ, ಎಲ್ಲೆಲ್ಲಿ ಹೋಗಿರುತ್ತೆ ಅಂತ ತೋರಿಸ್ತಿರೋದು. ನೀವು ಸೀಕ್ವೆನ್ಸಸ್ ಏನ್ ಫೋಟೋ ಹಾಕ್ತಿರಲ್ಲ, ಆ ಸೀಕ್ವೆನ್ಸಸ್ ಫೋಟೋ ಹಾಕಿದ ತಕ್ಷಣ ನೀವು ಚೇಂಜ್ ಟೆಂಪ್ಲೇಟ್ ಕೊಟ್ಬಿಡಿ. ಈ ಆರ್ಮಂಟ್ ಕ್ಲಿಕ್ ಮಾಡಿ. ಈಗ 13 ಫೋಟೋ ಹಾಕಿದ್ರೆ 13 ಫೋಟೋ ರಿಲೇಟೆಡ್ ಟೆಂಪ್ಲೇಟ್ಸ್ ಲೋಡ್ ಆಗುತ್ತೆ. 14 ಫೋಟೋ ಆದ್ರೆ 14 ಫೋಟೋ ರಿಲೇಟೆಡ್ ಟೆಂಪ್ಲೇಟ್ಸ್ ಲೋಡ್ ಆಗಿರುತ್ತೆ. ಒಂದು ನೀವೇನ್ ಮಾಡಬೇಕು, ನಿಮ್ ಸೀಕ್ವೆನ್ಸಸ್ ಫೋಟೋ ಹಾಕ್ಬೇಕು, ಆ ಚೇಂಜ್ ಟೆಂಪ್ಲೇಟ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕು. ಅವಾಗ ಆಟೋಮೆಟಿಕ್ ಅದೇ ಲೀಡ್ ಆಗ್ತಾ ಬರುತ್ತೆ. ಸೊ ಮೇ ಬಿ ಇದು ಬೇರೆ ಕಡೆ ಹೋಗಿದೆ ಅನ್ಕೊಂತೀನಿ. ಓಕೆ, ನಿಮಿಷ ಮಾಡಿದ್ದೀನಿ. ಎಲ್ಲ ಹೋಗಿರಲ್ಲ, ಕಂಪ್ಲೀಟ್ ಇಂಪೋರ್ಟ್ ಆಗಿರುತ್ತೆ. ನಿಮ್ಗೆ ಪ್ರೀವಿಯಸ್ ನೋಡಿದ್ರಲ್ಲ ಅದೇ ರೀತಿನೇ ಇಂಪೋರ್ಟ್ ಆಗಿರುವಂತದ್ದು. ಸೊ ಅದ್ರಲ್ಲಿ ಏನು ಚೇಂಜಸ್ ಇರಲ್ಲ. ಇಲ್ಲಿ ಬಂದಿದೆ ನೋಡಿ, ಟೋಟಲ್ ಇದು ಆಕ್ಚುಲಿ 44 ಫೋಟೋಸ್ ಇಂದು ಕ್ಯಾಟಗರಿ ಇದು. ಅಲ್ಲಿ ಕೌಂಟ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಸ್ಪಿಟ್ ಮಾಡಿದವರು, ಸ್ಪಿಟ್ ಮಾಡಿ ಫೋಟೋನ ಆಡ್ ಮಾಡಿರೋದು, ಅದಕ್ಕೆ ತುಂಬಾ ಕೌಂಟ್ಗಳು ಬಂದಿರೋದು. ನೋಡಿ ಇಲ್ಲಿ ಈಗ ಆ ಟೆಂಪ್ಲೇಟ್ ಇಲ್ಲಿ ಬಂದಿದೆ ಈ ತರ. ಯಾಕಂದ್ರೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸ್ಪಿಟ್ ಆಪ್ಷನ್ ಅಂತ ಒಂದು ವಿಡಿಯೋ ನಾನು ಮಾಡಿದ್ದೆ, ಫೋಟೋ ಸ್ಪ್ಲಿಟ್ ಫೋಟೋ ಅಂತೇಳಿ. ಸ್ಪ್ಲಿಟ್ ಮಾಡ್ಬಿಟ್ಟು ಅದ್ರ ಮೇಲೆ ಫೋಟೋಸ್ ಹಾಕೋದು. ಆ ವಿಡಿಯೋ ಕೂಡ ನಾನು ಲಿಂಕ್ ಅಲ್ಲಿ ಶೇರ್ ಮಾಡ್ತೀನಿ, ಅದು ಕೂಡ ಒಂದ್ಸರಿ ನೋಡಿ. ಇದರ ಕ್ರಿಯೇಟಿವ್ ಎಫೆಕ್ಟ್ ನ ಕೊಡ್ಬೋದು ಅದಕ್ಕೆ, ಕ್ರಿಯೇಟಿವ್ ಎಫೆಕ್ಟ್ ಈ ತರ. ಅಂದ್ರೆ ಏನ್ ಮಾಡಿರೋ, ಒಂದು ಫೋಟೋನ ಬ್ಯಾಕ್ ಗ್ರೌಂಡ್ ಗೆ ಹಾಕಿದೀವಿ, ಅಲ್ಲ ಒಂದು ಫೋಟೋನ ಕಾಮನ್ ಆಗಿ ಡೈರೆಕ್ಟ್ ಆಗಿ ಯೂಸ್ ಮಾಡಿದೀವಿ ಈ ತರ. ಅದು ಕೂಡ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಈಗ ಒಂದು ಫೋಟೋ ತಗೊಂಡಿದ್ದೀನಿ ನಾನೀಗ. ಒಂದು ಫೋಟೋಗೆ ನಾನು ಈಗ ಲೆಫ್ಟ್ ಅಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡಿ ಚೇಂಜ್ ಲೇಔಟ್ ಅಂತ ಕೊಡ್ತೀನಿ. ಈ ಲೇಔಟ್ ಆದ್ಮೇಲೆ ಈ ಫೋಟೋ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಪ್ಲಿಟ್ ಫೋಟೋ ಒಂದು ಆಪ್ಷನ್ ಬರುತ್ತೆ, ಸ್ಪ್ಲಿಟ್ ಫೋಟೋ ಅಂತ ಹೇಳಿ. ಅದನ್ನ ಸೆಲೆಕ್ಟ್ ಮಾಡಿ ನೀವು ಎಷ್ಟು ರೋಸ್ ಎಷ್ಟು ಕಾಲಮ್ ಕೊಡ್ತಾರೆ ಸ್ಪ್ಲಿಟ್ ಆಗುತ್ತೆ, ಆ ತರ ಸ್ಪ್ಲಿಟ್ಟಿಂಗ್ ಆಗುತ್ತೆ, ಅಂದ್ರೆ ಕಟ್ ತರ ಈ ತರ. ಸೊ ಇದಾದ್ಮೇಲೆ ಇದಕ್ ಬೇಕಾದ್ರೆ ನೀವು ಒಂದು ಆಪೋಸಿಟಿ ಡ್ರಾಪ್ ಮಾಡೋದು, ಬ್ರೈಟ್ನೆಸ್ ಕೊಡೋದು, ಇಲ್ಲ ಬ್ಲರ್ ಮಾಡೋದು, ಆತರ ಕೂಡ ಮಾಡ್ಬೋದು ಈ ತರ. ಇಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಮತ್ತೆ ನೀವು ಫೋಟೋಸ್ ಹಾಕ್ಬೋದು ಈ ತರ. ಇದ್ರ ಮೇಲೆ ಮತ್ತೆ ಬೇಕಾದ್ರೆ ಫೋಟೋಸ್ ಹಾಕ್ಬೋದು. ಇದ್ರಕ್ಕೂ ಕೂಡ ಎಫೆಕ್ಟ್ ಕೂಡ ಕೊಡ್ಬೋದು. ಈ ವಿಡಿಯೋ ನಾನು ಮುಂಚೆನೆ ಮಾಡಿದ್ದೀನಿ, ಅದೊಂದು ಟೈಮ್ ಬೇಕಾದ್ರೆ ಫ್ರೀ ಟೈಮ್ ಅಲ್ಲಿ ನೋಡಿ. ಅವಾಗ ಮೇ ಬಿ ಈ ತರ ಕ್ರಿಯೇಟಿವ್ ಎಫೆಕ್ಟ್ ನ ಮಾಡ್ತಾ ಹೋಗ್ಬೋದು ನೀವು ಸಿಂಪಲ್ ಆಗಿ. ಇದು ಒಂದು ಸ್ಪ್ಲಿಟ್ ಫೋಟೋ ಆಪ್ಷನ್. ಅದನ್ನ ಈ ಟೆಂಪ್ಲೇಟ್ಸ್ ಅಲ್ಲಿ ಅವ್ರು ನಮ್ಮ ಡೆವಲಪಿಂಗ್ ಟೀಮ್ ಅಲ್ಲಿ ಕ್ರಿಯೇಷನ್ ಈ ತರ ಮಾಡ್ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಹೋಗಿದೆ. ಸೊ ಇದು ನಿಮಗೆ ಒಂದು ಸಿಂಪಲ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಂಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನ್ಯೂ ಟೆಂಪ್ಲೇಟ್ಸ್ ಬರಬೇಕು ಅಂದ್ರೆ ನೋಡಿ, ಸುಮ್ಮನೆ 4 ಫೋಟೋ ಹಾಕಿದೀನಿ, 4 ಫೋಟೋ ಆಡ್ ಮಾಡಿದೀನಿ. 4 ಫೋಟೋ ಚೇಂಜ್ ಟೆಂಪ್ಲೇಟ್ ಕೊಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಬರೋಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದ್ರ ಮೇಲೆ ನೀವೇನ್ ಮಾಡಿ, ಈ ಆರ್ಮಂಟ್ ಕ್ಲಿಕ್ ಮಾಡ್ತಾ ಹೋಗಿ. ನಿಮಗೆ ಇನ್ನೊಂದು ಫಾರ್ವರ್ಡ್ ಆದ್ಮೇಲೆ ಮತ್ತೆ ಬ್ಯಾಕ್ವರ್ಡ್ ಬರಬೇಕು, ಪ್ರೀವಿಯಸ್ ಡೀಸನ್ ಬೇಕು ಅಂದ್ರೂ ಕೂಡ ಮತ್ತೆ ಇದೇ ಬಟನ್ ಯೂಸ್ ಮಾಡಬಹುದು. ಇಲ್ಲ ನೀವು ಡೈರೆಕ್ಟ್ ಆಗಿ ಫೋಟೋ ಹಾಕಿದೀನಿ 4 ಫೋಟೋ, ಅದಕ್ಕೆ ಹೊಸ ಟೆಂಪ್ಲೇಟ್ಸ್ ಬರಲಿ ಅಂತ ಹೇಳಿದ್ರೆ ಈ ಆರ್ಮಂಟ್ ಕ್ಲಿಕ್ ಮಾಡಿ. ಈಗ ನೋಡಿ ಆಟೋಮೆಟಿಕ್ ಡೌನ್ಲೋಡಿಂಗ್, ಇವೆಲ್ಲ ಹೊಸ ಟೆಂಪ್ಲೇಟ್, ಯಾವ್ದು ಕೂಡ ನಿಮ್ಮ ಹತ್ರ ಇರಲ್ಲ. ಯಾಕಂದ್ರೆ ನಾನು ಕಂಟಿನ್ಯೂಸ್ ಡೌನ್ಲೋಡ್ ಮಾಡ್ತಾ ಇರ್ತೀನಿ, ವೀಕ್ಲಿ ಒನ್ಸ್ ಚೆಕ್ ಮಾಡ್ಬಿಟ್ಟು. ಅದಕ್ಕೆ ನ್ಯೂ ಟೆಂಪ್ಲೇಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ನಿಮ್ಮಲ್ಲಿ ನೀವು ಸುಮ್ಮನೆ ಈಗ ಸಿಸ್ಟಮ್ ಆನ್ ಅಲ್ಲಿ ಇದ್ರು ಓಕೆ, ಇಲ್ಲ ನೀವೇ ಚೆಕ್ ಮಾಡ್ಬೋದು. ಬರೋದೇ ಇಲ್ಲ ಈ ತರ ಟೆಂಪ್ಲೇಟ್ಸ್ ಗಳೆಲ್ಲ, ಫುಲ್ ಟ್ರೆಡಿಷನಲ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಟೆಂಪ್ಲೇಟ್ ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದ್ರೆ ಮಾತ್ರ ಆ ನ್ಯೂ ಟೆಂಪ್ಲೇಟ್ಸ್ ಡೌನ್ಲೋಡ್ ಮಾಡೋಕ್ಕಾಗೋದು. ಇದೇ ರೀತಿ ನಾನು ಸುಮಾರು ಟೆಂಪ್ಲೇಟ್ಸ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಸುಮ್ಮನೆ ಹಾಗೆ ತೋರಿಸ್ತೀನಿ ನೋಡಿ. ಈ ತರ ನೀವು ಒಂದೊಂದೇ ಡೌನ್ಲೋಡ್ ಮಾಡೋ ಬದಲು ವೀಕ್ಲಿ ಒನ್ಸ್, 15 ಡೇಸಿಗೆ ಒನ್ಸ್ ನೀವು ಚೆಕ್ ಮಾಡಬೇಕು, ಎಲ್ಲಿಂದ ಎಲ್ಲಿವರೆಗೂ ಡೌನ್ಲೋಡ್ ಮಾಡಿದ್ದೀನಿ ಅಂತೇಳಿ. ಅದು ಮಿಕ್ಕಿದ ಡೌನ್ಲೋಡ್ ಮಾಡಬೇಕು. ನೋಡಿ ಈ ತರ ನಾನು ಕೆಲವೊಂದು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಬರ್ತ್ಡೇ, ಟೆಂಪ್ಲೇಟ್ಸ್, ಕ್ಯಾಂಡಿಡೇಟ್, ನಾನು ಅಲ್ಲಿ ಡೌನ್ಲೋಡ್ ಮಾಡಿರೋಂಥದ್ದು, ಅದು ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದನ್ನ ನೀವು ಡೈರೆಕ್ಟ್ ಇಂಪೋರ್ಟ್ ಮಾಡೋದು ಅಷ್ಟೇ. ಒಂದಿನ ಫಿಕ್ಸ್ ಮಾಡ್ಕೊಳ್ಳಿ, 15 ಡೇಸ್ ಒನ್ಸ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. ನೋಡಿ ಇಂಪೋರ್ಟ್ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಬ್ರೌಸ್ ಕೇಳುತ್ತೆ, ಪಾತ್ ಕೇಳುತ್ತೆ, ನೀವು ಡೌನ್ಲೋಡ್ ಮಾಡಿರೋದು ಎಲ್ಲಿದೆ ಅದನ್ನ ಕೊಡ್ಬೇಕಾಗುತ್ತೆ ಸಾಫ್ಟ್ವೇರ್ಗೆ. ಸೊ ಈಗ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ, ಟೆಂಪ್ಲೇಟ್ಸ್ ಅನ್ನೋ ಫೋಲ್ಡರ್ ಅಲ್ಲಿ ನಾನು ಈಗ ಡೌನ್ಲೋಡ್ ಮಾಡೋದು ಇಲ್ಲಿ ಇಟ್ಟಿದ್ದೀನಿ. ಒಂದು ಈ ತರ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿದ್ದೀನಿ. ಒಂದು ಓಪನ್ ಮಾಡಿ, ಫಸ್ಟ್ ಓಪನ್ ಮಾಡಿ, ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ ಎಲ್ಲ ಟೆಂಪ್ಲೇಟ್ಸ್ ಲೋಡ್ ಆಗುತ್ತೆ. ಸೆಲೆಕ್ಟ್ ಆನ್ ಮಾಡಿ, ಇದು ಬರ್ತಡೇ, ನೀವೇನ್ ಮಾಡಿ ಬರ್ತಡೇ ಅಂತ ಕೊಟ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ನೀವು ಮ್ಯಾನ್ಯುವಲ್ ಡಿಸೈನ್ ಮಾಡ್ಬೇಕಾದ್ರೆ ಬರ್ತಡೇ ಅಂತ ಕ್ಲಿಪ್ ಆರ್ಟ್ ಯೂಸ್ ಮಾಡಿದ್ರೆ, ಈ ಬರ್ತಡೇ ಅಲ್ಲಿ ಕ್ಲಿಪ್ ಆರ್ಟ್ ಯೂಸ್ ಮಾಡಿದೀವಲ್ಲ ನಾವು, ವರ್ಡಿಂಗ್ಸ್ ಗಳು, ಕೇಕು, ಈ ಫನಿ ಮೂಮೆಂಟ್ಸ್, ಎಲ್ಲ ಅನಿಮೇಷನ್ಸ್ ಏನಿದೆಯಲ್ಲ ಅವೆಲ್ಲ ನಿಮಗೆ ಆ ಬರ್ತಡೇ ನೀವೇನ್ ನೇಮ್ ಕೊಟ್ಟಿರಲ್ಲ ಆ ನೇಮ್ ಅಲ್ಲಿ ಸೇವ್ ಆಗಿರುತ್ತೆ ಕ್ಲಿಪ್ ಆರ್ಟ್ ಗಳಲ್ಲಿ. ಅದು ತುಂಬಾ ಯೂಸ್ಫುಲ್. ಬರ್ತಡೇ ಅಂತ ಕೊಡಿ, ಏನೋ ಒಂದು ಚಾಯ್ಸ್, ನಿಮ್ ಚಾಯ್ಸ್ ಅದನ್ನ ಕೊಡಿ. ಸೆಲೆಕ್ಟ್ ಅಲ್ಲಿ ಮಾಡಾಯ್ತು, ಓಕೆ ಅಂತ ಕೊಡಿ, ಆಟೋಮೆಟಿಕ್ ಇಂಪೋರ್ಟ್ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ, ನೀವು ಆಲ್ರೆಡಿ ಕೆಲವೊಂದು ಟೆಂಪ್ಲೇಟ್ ಡೌನ್ಲೋಡ್ ಮಾಡಿದ್ರು ಕೂಡ ಮತ್ತೆ ಡೌನ್ಲೋಡ್ ಮಾಡಿ ಅದೇನು ಪ್ರಾಬ್ಲಮ್ ಆಗಲ್ಲ, ಓವರ್ ರೇಟ್ ಆಗುತ್ತೆ ಅಷ್ಟೇ, ಮತ್ತೆ ಎಕ್ಸ್ಟ್ರಾ ಆಡ್ ಆಗಲ್ಲ. ಸೊ ಅದೇ ಟೆಂಪ್ಲೇಟ್ಸ್ ನ ರೀಡ್ ಮಾಡುತ್ತೆ. ಯಾಕಂದ್ರೆ ನಮ್ದು ಇಲ್ಲಿ ಸೀಕ್ವೆನ್ಸ್ ಏನಿದೆಯಲ್ಲ ಸೀರೀಸ್ 12/30/007 ಅಂತ ಆಲ್ರೆಡಿ ಇದ್ರೆ ನಿಮ್ ಟೆಂಪ್ಲೇಟ್ಸ್ ಆಲ್ರೆಡಿ ನಾವು ಕೊಟ್ಟೋದ್ರಲ್ಲಿ ಇದ್ರೆ, ಇಲ್ಲಿ ನೀವು ಯಾವ್ದೋ ಒಂದು ಡೌನ್ಲೋಡ್ ಮಾಡಿರ್ತೀರಾ, ಮರ್ತಿರ್ತೀರಾ ಅಂದ್ರೂ ಕೂಡ ಅದ್ರ ಮೇಲೆ ಓವರ್ ರೇಟ್ ಆಗುತ್ತೆ. ನೀವು ಬೇಕಾದ್ರೆ ಡಬಲ್ ಟೈಪ್ ಬೈ ಮಿಸ್ಟೇಕ್ ಆಗಿದ್ರು ಕೂಡ ಮಾಡಿ, ಏನೋ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಇಂಪೋರ್ಟ್ ಆಯ್ತಾ, ಮತ್ತೆ ಬ್ರೌಸ್ ಮಾಡಿ, ಆಲ್ರೆಡಿ ಇಂಪೋರ್ಟ್ ಮಾಡಿ, ಅದಕ್ಕೆ ನಾನು ಇಂಪೋರ್ಟ್ ಮಾಡ್ತಾ ಇಲ್ಲ. ಮತ್ತೆ ಸೆಕೆಂಡ್ ಒನ್ಗೆ ಬನ್ನಿ, ಅದು ಅದೇ ರೀತಿನೇ ಇಲ್ಲೊಂದು ಟೆಂಪ್ಲೇಟ್ಸ್ ಬಂತು, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಇದು ಬರ್ತಡೇ ಅಂತ ಕೊಡಿ, ನಿಮ್ ಚಾಯ್ಸ್, ನೀವೇನ್ ನೇಮ್ ಕೊಡ್ತೀರಾ ಆ ನೇಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಬನ್ನಿ, ಕ್ಯಾಂಡಿಡೇಟ್, ಈ ತರ ಒನ್ ಬೈ ಒನ್ ನೀವು ಇಂಪೋರ್ಟ್ ಮಾಡ್ತಾ ಹೋಗ್ಬೇಕು. ಇದು ಮೇನ್ ಪ್ಲೇಸ್ಮೆಂಟ್. ನಿಮಗೆ ಡೆವಲಪ್ ಮಾಡ್ತೀರಾ, ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಒಂದು ನೇಮ್ ಕೊಡ್ತೀರಾ, ಓಕೆ ಅಂತ ಮಾಡ್ತೀರಾ. ಸೊ ನಿಮಗೆ ಮ್ಯಾನುವಲ್ ಡಿಸೈನ್ ಮಾಡ್ಬೇಕಾದ್ರೆ ಆ ನೇಮ್ ಸರ್ಚ್ ಮಾಡಿ ಹೊಸ ಟೆಂಪ್ಲೇಟ್ಸ್ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಏನೋ ಒಂದು ನೇಮ್ ಕೊಟ್ಕೊಂಡು ಕಸ್ಟಮೈಸ್ ಮಾಡಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ಕ್ಲಿಪ್ ಆರ್ಟ್ ಎಲ್ಲ ನಿಮಗೆ ಯಾವ ತರ ಟೆಂಪ್ಲೇಟ್ಸ್ ಬೇಕು, ಯಾವ ತರ ಕ್ಲಿಪ್ ಆರ್ಟ್ಗಳು ಬೇಕು, ಬ್ಯಾಕ್ ಗ್ರೌಂಡ್ ಬೇಕು ಅಂತ ನೀವು ಕಸ್ಟಮೈಸ್ ಮಾಡಬೇಕಾಗುತ್ತೆ. ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ.
ಇದು ಒಂದು ನಿಮಗೆ ಸಿಂಪಲ್ ಮೆಥಡ್ ಆ ಟೆಂಪ್ಲೇಟ್ಸ್ ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡುವಂಥದ್ದು. ಸೊ ಒಂದು ನಿಮ್ಮ ಹತ್ರ ಕೂಪನ್ ಇಲ್ಲ ಅಂದ್ರೂ ಕೂಡ ಆಲ್ರೆಡಿ ಇಲ್ಲ ನಿಮ್ಮ ಹತ್ರ ಇರುವಂತ ಕೂಪನ್ ನೀವು ಎಕ್ಸ್ಪೈರ್ ಆಗಿದ್ರು ಕೂಡ ಪೇಡ್ ಟರ್ಮ್ಸ್ ಬೇಕಾದ್ರೆ ಪೇಡ್ ಟರ್ಮ್ ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲ ನನಗೆ ಫ್ರೀ ಟೆಂಪ್ಲೇಟ್ಸ್ ಸಾಕು ಅಂತ ಅನ್ನೋರು ಒಂದು ಫ್ರೀ ಟೆಂಪ್ಲೇಟ್ಸ್ ಕ್ಲಿಕ್ ಮಾಡಿ, ಪೇಡ್ ಬೇಕಾದ್ರೆ ಒಂದು ಪೇ ಬೈ ಕೂಪನ್ ಅಂತ ಕೊಟ್ಟು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು, ಆನ್ಲೈನ್ ಅಲ್ಲಿ ಕೂಪನ್ ನ ಬೈ ಮಾಡಬಹುದು. ಇಲ್ಲ ನಮಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ನೀವು ಅದೇ ಪೇಮೆಂಟ್ ನ ಮಾಡಿದ್ರು ನಾವು ಕೊಡೋ ಕೂಪನ್ ಕೂಡ ಇಶ್ಯೂ ಮಾಡ್ತೀವಿ, ಅದ್ರಲ್ಲಿ ಪ್ರಾಬ್ಲಮ್ ಇರಲ್ಲ. ಈಗ ನೋಡಿ ಹೋಮ್ ಪೇಜ್ ಬರ್ತೀನಿ, ನನಗೆ ಫ್ರೀ ಟೆಂಪ್ಲೇಟ್ಸ್ ಮಾತ್ರ ಬೇಕು ಅಂದ್ರೆ ಫ್ರೀ ಟೆಂಪ್ಲೇಟ್ಸ್ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಫ್ರೀ ಟೆಂಪ್ಲೇಟ್ಸ್ ಮಾತ್ರ ಕಂಪ್ಲೀಟ್ ಅಲ್ಲಿ ಲೋಡ್ ಆಗುತ್ತೆ. ಇದ್ರಲ್ಲಿ ನಿಮಗೆ ಯಾವ ಟೆಂಪ್ಲೇಟ್ಸ್ ಬೇಕು, ಇದಕ್ಕೆ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಆಗಲಿ ಇನ್ನೊಂದು ಮತ್ತೊಂದು ಯಾವುದು ಕೂಡ ಬೇಕಾಗಿರಲ್ಲ. ಡೈರೆಕ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ತಾ ಹೋಗಿ. ಸೊ ಇದು ನಿಮಗೆ ಫ್ರೀ ಟೆಂಪ್ಲೇಟ್ಸ್ ಕ್ಯಾಟಗರಿ. ಸೊ ಒಂದೇ ನಿಮಗೆ ಟೆಂಪ್ಲೇಟ್ಸ್ ಅಂತ ಬಂದ್ರೆ ನಿಮಗೆ 4-5 ಮೆಥಡ್ ಇದೆ. ಒಂದು ಟೆಂಪ್ಲೇಟ್ಸ್ ನ ಈಗ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ, ಅದು ಟೆಂಪ್ಲೇಟ್ಸ್ ಫುಲ್ ಪ್ಯಾಕೇಜ್, ಅದು ಫುಲ್ PHP ಡಿಸೈನ್ ತರ ಫುಲ್ ಟೆಂಪ್ಲೇಟ್ಸ್ ವಾಲ್ಯೂಮ್. ನಿಮಗೆ ಇನ್ನೂ ಕೆಲವೊಂದು ಏನ್ ಮಾಡಿದ್ವಿ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಸಪರೇಟ್ ಆಗಿ ಕ್ಲಿಪ್ ಗಳೇ ಕೊಡ್ತಾ ಬರ್ತಿದೀವಿ, ಸಪರೇಟ್ ಆಗಿ ಫ್ರೇಮ್ ಗಳೇ ಕೊಡ್ತಾ ಬರ್ತಿದೀವಿ, ಸಪರೇಟ್ ಆಗಿ ಲೈಟಿಂಗ್ಸ್ ಗಳು, ಮಾಸ್ಕ್, ಸ್ಲೋಗನ್, ಬ್ಯಾಕ್ ಗ್ರೌಂಡ್ ಗಳು ಸಪರೇಟ್ ಆಗಿ ಕೊಡ್ತಾ ಬರ್ತಿದೀವಿ. ಅದನ್ನ ಹೇಗೆ ಬ್ರೌಸ್ ಮಾಡೋದು ಅಂತ ಹೇಳಿದ್ರೆ, ಅದು ಈಗ ಡೌನ್ಲೋಡ್ ಮಾಡೋದು ಸಿಂಪಲ್. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಕ್ಲಿಪ್ ಡೌನ್ಲೋಡ್ ಮಾಡಿ ತೋರಿಸಿ ನೋಡಿ. ಎಷ್ಟು ಕ್ಲಿಪ್ ಆರ್ಟ್ ಇದೆ, ಇದರಲ್ಲಿ ಈ ಕ್ಲಿಪ್ ಆರ್ಟ್ ಬೇಕು ಅದನ್ನ ಕ್ಲಿಕ್ ಮಾಡಬಹುದು. ಅದ್ರಲ್ಲಿ ಯಾವ ತರ ಕ್ಲಿಪ್ ಆರ್ಟ್ ಇದೆ ಅಂತ ಕೂಡ ಚೆಕ್ ಮಾಡಬಹುದು. ಇದು ಬೇಕು ಅಂದ್ರೆ ಡೌನ್ಲೋಡ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಬೇಕು, ಆಟೋಮೆಟಿಕ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಈ ತರ ಕ್ಲಿಪ್ ಆರ್ಟ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್, ಮಾಸ್ಕ್, ಇದೇನಿದೆಯಲ್ಲ ನಮಗೆ ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಮಾಸ್ಕ್, ಫ್ರೇಮು, ಲೈಟ್ ಲೀಕ್ಸ್, ಇದು ಯಾವ್ದು ಕೂಡ ಇಂಪೋರ್ಟ್ ಮಾಡ್ಬೇಕು ಅಂತ ನೆಸಿಟಿ ಇಲ್ಲ, ಇಂಪೋರ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಡೈರೆಕ್ಟ್ ಕಾಪಿ ಪೇಸ್ಟ್, ಇದ್ರಲ್ಲಿ ಡೈರೆಕ್ಟ್ ರೆಡಿ ಫೈಲ್ಸ್ ಇದು. ಈ ಗೂಗಲ್ ಡೌನ್ಲೋಡ್ ಮಾಡ್ತಿರಲ್ಲ ಅದೇ ರೀತಿನೇ ಇದು. ಗೂಗಲ್ಗೆ ಹೋಗ್ಬಿಟ್ಟು ನಂಗೆ ಕ್ಲಿಪ್ ಆರ್ಟ್ ಬೇಕು, ಲೈಟ್ ಲೀಕ್ಸ್ ಬೇಕು ಅಂತ ಡೌನ್ಲೋಡ್ ಮಾಡ್ತಿರಲ್ಲ ಅದೇ ರೀತಿನೇ ಇದು. ಡೌನ್ಲೋಡ್ ಮಾಡ್ತೀರಾ, ಅಲ್ಲಿ ಬ್ರೌಸ್ ಮಾಡ್ತೀರಾ, ಇಲ್ಲ ಅದೇ ಫೋಲ್ಡರ್ ಹಾಕ್ಬಿಡ್ಬೋದು ನೀವು ಬೇಕಾದ್ರೆ. ಈ ನಮ್ಮ ಸಾಫ್ಟ್ವೇರ್ ನನ್ನ ಸಾಫ್ಟ್ವೇರ್ ನಾನು ಇನ್ಸ್ಟಾಲ್ ಮಾಡಿರುವಂಥದ್ದು ಸಿ ಡ್ರೈವ್ ಇನ್ಸ್ಟಾಲ್ ಮಾಡಿದ್ದೀನಿ. ಸಿ ಡ್ರೈವ್ ಆಲ್ಮೋಸ್ಟ್ 30.5 ಅಂತ ಫೋಲ್ಡರ್ ಇದೆ. ಓಪನ್ ಮಾಡಿ, ಥೀಮ್ಸ್ ಅಂತ ಇರುತ್ತೆ, ಓಪನ್ ಮಾಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕ್ಲಿಪ್ ಆರ್ಟ್ ಇರುತ್ತೆ, ಅಲ್ಲಿ ಇಲ್ಲಿ ಪೇಸ್ಟ್ ಮಾಡೋದಷ್ಟೇ. ನೀವು ಡೈರೆಕ್ಟ್ ಬ್ಯಾಕ್ ಗ್ರೌಂಡ್ ಡೌನ್ಲೋಡ್ ಮಾಡಿದ್ರಾ, ನಿಮ್ಮಲ್ಲಿರೋ ಬ್ಯಾಕ್ ಗ್ರೌಂಡ್ ಇದೆಯಾ, ಬ್ಯಾಕ್ ಗ್ರೌಂಡ್ ಬನ್ನಿ ಇಲ್ಲಿ ಪೇಸ್ಟ್ ಮಾಡಿ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವೇ ಓನ್ ಆಗಿ. ಕ್ಲಿಪ್ ಆರ್ಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ಕ್ಲಿಪ್ ಆರ್ಟ್ಗೆ ಹಾಕಿ, ಫ್ರೇಮಿಗೆ ಹಾಕಿ, ಈ ತರ ಹಾಕ್ಬೇಕಷ್ಟೇ, ಬೇರೆ ಏನಿಲ್ಲ. ಇದು ಡೈರೆಕ್ಟ್ ಇದು. ಈ ಟೆಂಪ್ಲೇಟ್ಸ್ ಮಾತ್ರ ಸಾಫ್ಟ್ವೇರ್ ಓಪನ್ ಮಾಡಿನೇ ಹಾಕ್ಬೇಕು, ಯಾಕಂದ್ರೆ ಅವಾಗ ಮಾತ್ರ ಆ ಟೆಂಪ್ಲೇಟ್ಸ್ ಡಿವೈಡ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಕ್ಲಿಪ್ ಆರ್ಟ್ ಅಂತ ಡಿವೈಡ್ ಆಗಿ ನಿಮಗೆ ಅಲ್ಲಿ ಚೇನ್ ಟೆಂಪ್ಲೇಟ್ ಕೊಡ್ಬೇಕಾಗಿರ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಡಿಸೈನ್ಸ್ ಗಳನ್ನ ಚೂಸ್ ಮಾಡೋ ಟೈಮಲ್ಲಿ ಡೈರೆಕ್ಟ್ ಆಗಿ ಪ್ರಾಪರ್ ಆಗಿ ಬ್ರೌಸ್ ಆಗುತ್ತೆ ಅದು, ಇಲ್ಲಾಂದ್ರೆ ಈ ತರ ಬರಲ್ಲ. ಬ್ಯಾಕ್ ಗ್ರೌಂಡ್, ಕ್ಲಿಪ್ ಆರ್ಟ್, ಫ್ರೇಮು, ಲೈಟ್ ಲಿಕ್ಸ್, ಮಾಸ್ಕ್ ಮತ್ತೆ ಸ್ಲೋಗನ್, ಇದಿಷ್ಟು ನಿಮಗೆ ಇಂಡಿವಿಜುವಲ್ ಡೌನ್ಲೋಡ್ ಮಾಡ್ಕೊಂಡು, ಇಲ್ಲ ನಿಮ್ಮಲ್ಲಿರೋ ಡೌನ್ಲೋಡ್ ಕೂಡ ನಿಮ್ಮಲ್ಲಿರೋ ಡಾಟಾ ಕೂಡ ಆಡ್ ಮಾಡಬಹುದು. ಇದು ಸಿಂಪಲ್. ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ್ಮೇಲೆ ನಾನು ಫೈಲ್ ನ ಬ್ರೌಸ್ ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಓಪನ್ ಮಾಡ್ತೀನಿ. ಕ್ಲಿಪ್ ಆರ್ಟ್ ವಾಲ್ಯೂಮ್ ಮತ್ತೆ ಕ್ಲಿಪ್ ಆರ್ಟ್, ಇಲ್ಲಿ ನೋಡಿ 2 ತರ ಇದೆ. ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಯಾವ ತರ ಇದೆ ಅಂತ. ಒಂದು ಕಾರು ಕ್ಲಿಪ್ ಆರ್ಟ್ ಇದೆ PNG ಫಾರ್ಮೆಟ್ ಅಲ್ಲಿ, ಸಿಂಧೋ ಕ್ರ್ಯಾಕರ್ಸ್ ಇರುತ್ತೆ. ಇಲ್ಲಿ ನಿಮಗೆ 2 ಬೇಕಂದ್ರೂ ಕೂಡ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಬೇಕಂದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ X ಮಾಡ್ಕೊಂಬಿಡಿ. ಇದು ಮತ್ತೆ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಕೂಡ ಸ್ಟೋರೇಜ್, ಅಲ್ಲೂ ಕೂಡ ಸ್ಟೋರೇಜ್, ಏನಕ್ಕೆ ನೆಸೆಸಿಟಿ ಇರಲ್ಲ. ಕಟ್ ಮಾಡ್ಕೊಳ್ಳಿ, ಇಲ್ಲ ಕಂಟ್ರೋಲ್ X ಮಾಡಿ ಮೂವ್ ಮಾಡ್ಕೊಬೇಕಾಗುತ್ತೆ. ಸಿ ಡ್ರೈವ್ ಬನ್ನಿ, ಆಲ್ಮೋಸ್ಟ್ 30.5 ಬನ್ನಿ, ಥೀಮ್ಸಿ ಬನ್ನಿ. ಇಲ್ಲಿ ಕ್ಲಿಪ್ ಆರ್ಟ್ ಅನ್ನೋದಕ್ಕೆ ಹಾಕ್ಬೇಕು ನೀವು. ಕ್ಲಿಪ್ ಆರ್ಟ್ ಹಾಕಿದ್ರೆ ಮಾತ್ರ ಕ್ಲಿಪ್ ಆರ್ಟ್ ಬ್ರೌಸ್ ಆಗುತ್ತೆ, ಬ್ಯಾಕ್ ಗ್ರೌಂಡ್ ಹಾಕಿದ್ರೆ ಬ್ಯಾಕ್ ಗ್ರೌಂಡ್ ತರ ಬ್ರೌಸ್ ಆಗ್ಬಿಡುತ್ತೆ. ಸೊ ಕ್ಲಿಪ್ ಆರ್ಟ್ ಇಲ್ಲಿ ಕೂಡ ಒಂದು ಫೋಲ್ಡರ್ ಮಾಡ್ಬೋದು. ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ, ಯಾಕಂದ್ರೆ 2 ಫೋಲ್ಡರ್ ಇರುವಂತದ್ದು ನಾನು ಡೌನ್ಲೋಡ್ ಮಾಡಿರೋದು. ಅದು ಯಾವ್ದು ಅಂದ್ರೆ ಕ್ರ್ಯಾಕರ್ಸ್ ಮತ್ತೆ ಕಾರ್ಸ್. ಈಗ ನಾನು ಅದನ್ನ ಸಾಫ್ಟ್ವೇರ್ ಅಲ್ಲಿ ಬ್ರೌಸ್ ಮಾಡಿ ತೋರಿಸ್ತೀನಿ ನೋಡಿ. ಸಾಫ್ಟ್ವೇರ್ ಅಲ್ಲಿ ಅದನ್ನ ಎಲ್ಲಿ ಹೋಗಿರುತ್ತೆ ಅಂತ ಬ್ರೌಸ್ ಮಾಡಿ ತೋರಿಸ್ತೀನಿ, ಅದು ಸೇಮ್ ಫೋಲ್ಡರ್ ಅಲ್ಲಿ. ಈಗ ನಾನೀಗ ಏನ್ ಕೊಟ್ಟಿದ್ದೀನಲ್ಲ ನೋಡಿ, ರ್ಯಾಂಡಮ್ ಒಂದು ಫೈಲ್ ನ ರಿಫ್ರೆಶ್ ಮಾಡ್ಬೇಕಾದ್ರೆ ನೀವು ಸಿಸ್ಟಮ್ ಒಂದ್ಸರಿ ರೀಸೆಟ್ ಮಾಡಿದ್ರು ಕೂಡ ಅದು ಡೈರೆಕ್ಟ್ ಅಲ್ಲಿ ಲೋಡ್ ಆಗುತ್ತೆ. ಸೊ ಒಂದು ನಾನು ಕಾರ್ ಅಂತ ಒಂದು ಫೋಲ್ಡರ್ ಹಾಕಿದ್ನಲ್ವಾ, ಒಂದು ನೀವು ಇಲ್ಲಿ ಹೋಗ್ಬಿಟ್ಟು ಸ್ಕ್ರಾಲ್ ಮಾಡಿ ಬ್ರೌಸ್ ಮಾಡೋದು ಎಲ್ಲಿದೆ ಅಂತ ಹೇಳಿ. ಈ ತರ ನೋಡಿ, ಕಾರ್ ಅಂತ ಇಲ್ಲಿದೆ, ಕ್ಲಿಕ್ ಮಾಡ್ತೀನಿ. ನಾನು ಈಗ ಡೌನ್ಲೋಡ್ ಮಾಡಿದ್ ನೋಡಿ, ಆಟೋಮೆಟಿಕ್ ಇಂಪೋರ್ಟ್ ಆಗಿದೆ. ಈ ತರ ಒಂದು ಇದನ್ನ ಬೇಕು ನೀವು ಡೈರೆಕ್ಟ್ ಡಬಲ್ ಕ್ಲಿಕ್ ಮಾಡಿ ರೀಸೈಸ್ ಮಾಡಿ, ಪರ್ಫೆಕ್ಟ್ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಕೂಡ ಯಾವುದು ಇಶ್ಯೂ ಇರಲ್ಲ ಇದರಲ್ಲಿ. ಮೈನ್ ಅಲ್ಲಿ ನಾವು ಕೊಡುವಂತ ಕ್ಲಿಪ್ ಆರ್ಟ್, ಬ್ಯಾಕ್ ಗ್ರೌಂಡ್, ಮಾಸ್ಕ್ ಅಲ್ಲೆಲ್ಲ ಡಬಲ್ ಕ್ಲಿಕ್ ಮಾಡೋದು, ರೀಸೈಸ್ ಮಾಡೋದು, ಅಪ್ಲೈ ಮಾಡಿ ಏನು ಕ್ರಿಯೇಟಿವ್ ಎಫೆಕ್ಟ್ ಕೂಡ ಮಾಡ್ಕೊಬಹುದು. ಈ ತರ ಬ್ರೌಸ್ ಮಾಡಬಹುದು. ಒಂದು ಬ್ರೌಸ್ ಸ್ಕ್ರಾಲ್ ಮಾಡ್ಬಿಟ್ಟು ಸರ್ಚ್ ಮಾಡೋದು. ಇನ್ನೊಂದು ನೀವು ಡೈರೆಕ್ಟ್ ಆಗಿ ಸಿ ಬೇಕಾ, ಸಿ ಕ್ರ್ಯಾಕರ್ಸ್ ಅಂತ ನಾನು ಕೊಟ್ಟಿದ್ದೆ, CR ಅಂತ ಕೊಟ್ಟರು ಆಯ್ತು. ಕ್ರ್ಯಾಕರ್ಸ್ ಅಂತ ಫೋಲ್ಡರ್ ಬಂತು ನೋಡಿ. CR ಅಂತ ಟೈಪ್ ಮಾಡಿದ ತಕ್ಷಣ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ಬೇಕಷ್ಟೇ, ಇಲ್ಲಿ ಬಂದು ಟೈಪ್ ಮಾಡ್ಬೇಕು, ಈ ಪೋರ್ಷನ್ ಬಂದು ಕ್ರ್ಯಾಕರ್ಸ್ ಕ್ಲಿಕ್ ಮಾಡಿ ನೋಡಿ. ನಾನೀಗ ಏನು ಡೌನ್ಲೋಡ್ ಮಾಡ್ಕೊಂಡೆ ಕ್ರ್ಯಾಕರ್ಸ್, ಅದು ಆಟೋಮೆಟಿಕ್ ಬಂದಿದೆ. ಅದನ್ನ ಬೇಕಾದ್ರೆ ನೀವು ಮ್ಯಾನುವಲ್ ಕೂಡ ಯೂಸ್ ಮಾಡ್ತಾ ಬರ್ಬೋದು, ಡಬಲ್ ಕ್ಲಿಕ್ ಮಾಡಿ ಈ ತರ. ಇದು ಒಂದು ನಿಮಗೆ ಸಿಂಪಲ್ ಮೇಲೆ, ಇದು ಫೋಟೋ ತರ ಯೂಸ್ ಮಾಡೋ ಕ್ಲಿಪ್ ಆರ್ಟ್. ಅದೇ ರೀತಿನೇ ಈಗ ಕ್ಲಿಪ್ ಆರ್ಟ್ ಅನ್ನ ಸುಮ್ಮನೆ ಎಕ್ಸಾಂಪಲ್ ತೋರಿಸಿದಷ್ಟೇ ನಿಮಗೆ. ಅದೇ ರೀತಿ ನೀವು ಫ್ರೇಮ್ ಡೌನ್ಲೋಡ್ ಮಾಡಿದ್ರು ಅದೇ ರೀತಿ ಹಾಕ್ಬೇಕು, ಲೈಟ್ ಲಿಕ್ಸ್ ಮಾಡಿರೋ ಅದೇ ರೀತಿನೇ, ಮಾಸ್ಕ್, ಸ್ಲೋಗನ್ ಇವೆಲ್ಲ ಸೇಮ್. ಡೌನ್ಲೋಡ್ ಮಾಡೋದು ಆ ಪೋರ್ಷನ್ ಹಾಕ್ಬೇಕು, ಬ್ಯಾಕ್ ಗ್ರೌಂಡ್ ಹಾಕಿ ಕ್ಲಿಪ್ ಆರ್ಟ್, ಮಾಸ್ಕ್, ಫ್ರೇಮ್. ಈ ತರ ನೀವು ಸಿಂಪಲ್ ಆಗಿ ಆ ಟೆಂಪ್ಲೇಟ್ ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಬನ್ನಿ. ಮೇನ್ ಒಂದೇ ಒಂದು ನಿಮಗೆ ಟೆಂಪ್ಲೇಟ್ಸ್ ಇಂಪೋರ್ಟ್ ಮಾಡಿದ್ಮೇಲೆ 4-5 ವಿಡಿಯೋ ಇದೆ ನಮ್ದು, ಅದೊಂದು ವಿಡಿಯೋ ಒಂದ್ಸಲ ಒನ್ ಟೈಮ್ ಫಾರ್ವರ್ಡ್ ಮಾಡಿ, ನಾನು ಬೇಕಾದ್ರೆ ಗ್ರೂಪ್ ಅಲ್ಲಿ ಕೂಡ ಆಡ್ ಮಾಡ್ತೀನಿ ನಾವು 5 ವಿಡಿಯೋಸ್ಗಳನ್ನ ಟೆಂಪ್ಲೇಟ್ಸ್ ಯಾವ ತರ ಯೂಸ್ ಮಾಡೋದು ಅಂತೇಳಿ. ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಐಡಿಯಾ ಬಂದೇ ಬರುತ್ತೆ.
4-5 ಮೆಥಡ್ ಇದೆ. ನೀವು ರೆಗ್ಯುಲರ್ ಒಂದೇ ಒಂದು ಮೆಥಡ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಚೇಂಜ್ ಮಾಡೋಕ್ಕೂ ಈಸಿ ಆಗುತ್ತೆ. ಹೊಸ ಟೆಂಪ್ಲೇಟ್ಸ್ ನ ನೀಟಾಗಿ ಬೇಗನೆ ಬ್ರೌಸ್ ಮಾಡಬಹುದು. ಇದು ನಿಮಗೆ ಇವತ್ತಿನ ಓವರ್ ಆಲ್ ಒಂದು ಸಿಂಪಲ್ ಆಪ್ಷನ್. ಸೊ ಮತ್ತೆ ಹಾಗೆ ರಿವಿಷನ್ ಮಾಡ್ತೀನಿ ನೋಡಿ. ಸಿಂಪಲ್ ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ಸೈನ್ ಅಪ್ ಅಂತ ಕೊಡ್ಬೇಕಾಗುತ್ತೆ. ನ್ಯೂ ಯೂಸರ್ ಆದ್ರೆ ಮಾತ್ರ ಅಲ್ಲಿ ನೇಮ್, ಇಮೇಲ್ ಐಡಿ, ಫೋನ್ ನಂಬರ್ ಕೊಡಿ. ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ, ಆ OTP ಸಕ್ಸಸ್ಫುಲ್ ಆದ್ರೆ ಓಕೆ. ಸಪೋಸ್ OTP ಬರಕ್ ಡಿಲೇ ಆಯ್ತು, ಎಷ್ಟು ಟ್ರೈ ಮಾಡಿದ್ರು ಬರ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ನೇಮು, ಇಮೇಲ್ ಐಡಿ, ಫೋನ್ ನಂಬರ್ ನನಗೆ ವಾಟ್ಸ್ಆಪ್ ಮಾಡಿ, OTP ಬಂದಿಲ್ಲ ಅಂತ ಕೂಡ ಟೆಕ್ಸ್ಟ್ ಮಾಡಿ, ನಾವೇ ನಮ್ಮ ಸಪೋರ್ಟ್ ಟೀಮ್ ಮೇಲೆ ಅದನ್ನ ಕ್ರಿಯೇಟ್ ಮಾಡಿ ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಸೊ ಅದು ಒಂದಾಗುತ್ತೆ ನಿಮಗೆ. ಸೊ ಕ್ರಿಯೇಟ್ ಪಾಸ್ವರ್ಡ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ನಿಮಗೆ ಏನು, ಸೈನ್ ಇನ್ ಮಾಡ್ಕೊಳ್ಳಿ. ಏನ್ ನಾವು ಇಮೇಲ್ ಐಡಿ ಕೊಟ್ಟಿದ್ರೆ, ಪಾಸ್ವರ್ಡ್ ಕೊಟ್ಟಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಸೈನ್ ಇನ್ ಕಂಪ್ಲೀಟ್ ಆಗುತ್ತೆ. ಸೈನ್ ಇನ್ ಆದ್ಮೇಲೆ ಒಂದು ಪೇ ಟೆಂಪ್ಲೇಟ್ಸ್ ಬೇಕು ಅಂದ್ರೆ ನಿಮಗೆ 2 ತರ ಇರುತ್ತೆ. ಒಂದು ನೀವೇ ಪೇ ಮಾಡುವಂಥದ್ದು, ಇಲ್ಲ ನಾವು ಕೊಡೋ ಕೂಪನ್ ಯೂಸ್ ಮಾಡ್ಕೊಳ್ಳುವಂಥದ್ದು. 2 ತರ ಇದೆ. ಒಂದು ಸಬ್ಸ್ಕ್ರಿಪ್ಷನ್ ಒಂದು ಕೀ ಕೊಟ್ಟಿರ್ತೀವಿ. ಯಾವ್ದೋ ಒಂದು ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ ಟ್ರೈ ಮಾಡಿ, ಅಲ್ಲಿ ಕೇಳುತ್ತೆ ಪೇ ನೌ ಅಂತ ಕೇಳುತ್ತೆ, ಪೇ ಬೈ ಕೂಪನ್ ಅಂತ ಕೇಳುತ್ತೆ. ಸೊ ನಿಮಗೆ ಕೂಪನ್ ಇದ್ರೆ ನಿಮ್ಮ ಹತ್ರ ಪೇ ಬೈ ಕೂಪನ್ ಅಂತ ಕೊಡಿ. ಆ ಕೂಪನ್ ಕೂಡ ಎಕ್ಸ್ಪೈರ್ ಆಗಿದ್ರೆ 1 ಇಯರ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲ ನಮ್ಮ ಹತ್ರ ಕೂಡ ಕೀನ ಬೈ ಮಾಡ್ಕೊಬಹುದು. ಇದು ಒಂದು ಸಿಂಪಲ್ ಮೆಥಡ್. ಇದು ಮುಗಿದ್ಮೇಲೆ ಸಬ್ಸ್ಕ್ರಿಪ್ಷನ್ ಮುಗಿಯುತ್ತೆ, ನಿಮ್ಮ ಇಮೇಲ್ ಐಡಿ ಕೂಡ ಒಂದು ಮೆಸೇಜ್ ಬರುತ್ತೆ. ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಒಂದು ನೀವು ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದ್ಮೇಲೆ ನೋಡಿ, ಈಗ ನನಗೆ ನೀವು 2ನ್ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದ್ನಲ್ಲ, ಇದು ಯಾವುದು ಕೂಡ ಮತ್ತೆ ನೆಸಿಟಿ ಇರಲ್ಲ. ಡಿಲೀಟ್ ಮಾಡ್ಬೋದು ಇದನ್ನ. ನೀವು ಒಂದು ಸರಿ ಇಂಪೋರ್ಟ್ ಮಾಡಿದ್ರೆ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಏನು ಇಂಪೋರ್ಟ್ ಅಂತ ಕ್ಲಿಕ್ ಮಾಡ್ತಿರಲ್ಲ, ಇದ್ರ ಹೋಗಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ ಆ ಟೆಂಪ್ಲೇಟ್ಸ್ ನ ಬ್ರೌಸ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ಟಾಗ, ಈ ಏನ್ ಸಾಫ್ಟ್ವೇರ್ ಫೈಲ್ ಇದೆಯಲ್ಲ, ಸಿ ಡ್ರೈವ್ ಅಲ್ಲಿ ನಮ್ದೇನ್ ಪಾತ್ ಇರುತ್ತಲ್ಲ, ಸಿ ಡ್ರೈವ್ ಅಲ್ಲಿ ಆಲ್ಬಮ್ ಎಕ್ಸ್ಪ್ರೆಸ್ 30.5 ಅಂತ ಫೋಲ್ಡರ್ ಇರುತ್ತಲ್ಲ, ಅಲ್ಲಿಗೆ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೋ ಅಲ್ಲಿಗೆ ಅದು ಹೋಗಿರುತ್ತೆ, ಮೂವ್ ಆಗಿರುತ್ತೆ. ಅದಾದ್ಮೇಲೆ ನೀವು ಒಂದ್ಸರಿ ಇಂಪೋರ್ಟ್ ಆದ್ರೆ ಮುಗೀತು. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಸುಮ್ನೆ, ಇವೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಟಿರ್ತಾರೆ, ಇದು ಯಾವುದು ಕೂಡ ನೆಸಿಟಿ ಇರಲ್ಲ. ಎಲ್ಲ ಕೂಡ ಡಿಲೀಟ್ ಮಾಡಬಹುದು. ಡಿಲೀಟ್ ಮಾಡ್ಬಿಡಿ, ಯಾಕಂದ್ರೆ ಸುಮ್ಮನೆ ಸ್ಟೋರೇಜ್ ತಗೊಳುತ್ತೆ. ಆಟೋಮೆಟಿಕ್ ಡಿಲೀಟ್ ಮಾಡ್ಕೊಳ್ಳಿ ಅಷ್ಟೇ. ಒಂದ್ಸರಿ ಇಂಪೋರ್ಟ್ ಆದ್ರೆ ಮುಗೀತು. ಮತ್ತೆ ಅದನ್ನ ಇಂಪೋರ್ಟ್ ಮಾಡ್ಕೊಂತ ನೆಸಿಟ್ಟಿರಲ್ಲ, ಅದನ್ನ ಹಾಗೆ ಇಟ್ಕೊಬೇಕು ಅಂತ ನೆಸಿಟ್ಟಿರಲ್ಲ. ಆ ಸಿ ಡ್ರೈವ್ ಮಾತ್ರ ಫಾರ್ಮೆಟ್ ಆಗದಿರೋ ತರ ನೋಡ್ಕೊಳ್ಳಿ. ಸಪೋಸ್ ಸಿಸ್ಟಮ್ ರೀಸ್ಟಾರ್ಟ್ ಮಾಡ್ತಿದ್ದೀನಿ, ರೀಸೆಟ್ ಮಾಡಿಸ್ತಿದ್ದೀನಿ, ಫಾರ್ವರ್ಡ್ ಮಾಡಿಸ್ತೀನಿ ಅಂದಾಗ ಆ ಸಿ ಡ್ರೈವ್ ಅಲ್ಲಿ ಈ ಫೋಲ್ಡರ್ ನ ಬೇರೆ ಕಡೆ ಮೂವ್ ಮಾಡ್ಕೊಂಡು, ಯಾಕಂದ್ರೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ ಸುಮಾರು. ನಾವೀಗ ಕೊಟ್ಟೋ ಡಾಟಾ ಏನಿರುತ್ತೆ ಆ ಟೈಮಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟು ಕೊಟ್ಟಿರ್ತೀವಿ. ನೀವೀಗ ಕೆಲವು ನೀವೇ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿರ್ತೀರಲ್ಲ, ಅದು ಏನಾಗಿರುತ್ತೆ, ಅದನ್ನ ಬೇರೆ ಇಂಪೋರ್ಟ್ ಆಗ್ತಾ ಇರುತ್ತೆ ಈ ಫೋಲ್ಡರ್ ಅಲ್ಲಿ. ಅದು ನಾವು ಕೊಟ್ಟೋ ಡಾಟಾದಲ್ಲಿ ಹೋಗಿರಲ್ಲ. ಅವಾಗ ಏನ್ ಮಾಡ್ಬೇಕು, ಈ ಫೋಲ್ಡರ್ ನ ನೀವು ಬೇಕಾದ್ರೆ ಕಟ್ ಮಾಡ್ಬಿಟ್ಟು ಬೇರೆ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಎಕ್ಸ್ಟರ್ನಲ್ ಪೆನ್ ಡ್ರೈವ್ ಹಾಕೊಳ್ಳಿ. ಅವಾಗ ನೀವು ಡೌನ್ಲೋಡ್ ಮಾಡಿರೋದು ಅದು ಕೂಡ ಮಿಸ್ ಆಗಿರಲ್ಲ. ನೀವು ಮತ್ತೆ ರೀಇನ್ಸ್ಟಾಲ್ ಮಾಡಿದಾಗ, ಇಲ್ಲ ಇನ್ನೊಂದು PC ಹಾಕ್ಬೇಕಾದ್ರೂ ಅಷ್ಟೇನೆ, ಒಂದು PC ಡೌನ್ಲೋಡ್ ಮಾಡಿ ಹಾಕೊಳ್ಳಿ. ಒಂದೇ ಒಂದು PC ಡೌನ್ಲೋಡ್ ಮಾಡಿ ಎಲ್ಲದೂ ಇಂಪೋರ್ಟ್ ಮಾಡ್ಕೊಳ್ಳಿ, ಹೊಸ ಟೆಂಪ್ಲೇಟ್ಸ್ ಗಳಾಗ್ಲಿ, ಹಳೇದೇನ್ ಡಾಟಾ ಆಗ್ಲಿ. ಈ ಫೋಲ್ಡರ್ ಅಲ್ಲಿ ನಿಮಗೆ ಓಪನ್ ಮಾಡ್ಬಿಟ್ಟು ಈ 2 ಫೋಲ್ಡರ್ ನ ರೀಪ್ಲೇಸ್ ಮಾಡ್ಬಿಟ್ರೆ ಆಯ್ತು. ಇನ್ನೊಂದು PC ಇನ್ಸ್ಟಾಲ್ ಮಾಡಿದಾಗ ಥೀಮ್ಸ್ ಮತ್ತೆ ಪ್ರಾಡಕ್ಟ್ ನ ರೀಪ್ಲೇಸ್ ಮಾಡಿ ಆಟೋಮೆಟಿಕ್ ಆಗಿ ಇಲ್ಲಿ ಡೌನ್ಲೋಡ್ ಮಾಡಿರ್ತಾರಲ್ಲ ಅದಷ್ಟು ಕೂಡ ಅಲ್ಲೂ ಕೂಡ ಲೋಡ್ ಆಗುತ್ತೆ. ನೋಡಿ, ಇದೆಲ್ಲ ನಾನು ಇಂಪೋರ್ಟ್ ಮಾಡಿದ್ದೀನಿ. ಇದ್ಯಾವುದು ನೆಸೆಟ್ ಇಲ್ಲ ನನಗೆ, ಡಿಲೀಟ್ ಮಾಡಿ ಅಷ್ಟೇ. ಒಂದ್ಸರಿ ಇಂಪೋರ್ಟ್ ಆದ್ರೆ ಮುಗಿತಾ, ನೀವು ಮತ್ತೆ ಯೂಸ್ ಮಾಡ್ಬೇಕು ಅಂತ ಏನಿರಲ್ಲ. ಡಿಲೀಟ್ ಮಾಡಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಇದು ನಿಮಗೆ ಓವರ್ ಆಲ್ ಇವತ್ತಿನ ಸೆಷನ್. ಆಲ್ಬಮ್ ಎಕ್ಸ್ಪ್ರೆಸ್ templates.com ವೆಬ್ಸೈಟ್ ನ ಯೂಸ್ ಮಾಡಿಕೊಂಡು ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ. ಸಿಂಪಲ್ ಒಂದು ಚೇಂಜ್ ಟೆಂಪ್ಲೇಟ್ ನ ಆರೋ ಮಾರ್ಕ್ ನ ರೈಟ್ ಕ್ಲಿಕ್ ನ ಮಾಡ್ತಾ ಹೋಗಿ, ಆಟೋಮೆಟಿಕ್ ಆಗಿ ನ್ಯೂ ಟೆಂಪ್ಲೇಟ್ಸ್ ಬರ್ತಾ ಹೋಗುತ್ತೆ. ಇಲ್ಲ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಬ್ರೌಸ್ ಮಾಡಿ ಯೂಸ್ ಮಾಡೋಕೆ ಹ್ಯಾಬಿಟ್ ಇದ್ರೆ ಟೆಂಪ್ಲೇಟ್ಸ್ ಹೋಗಿ ಲಾಸ್ಟ್ ಬನ್ನಿ. ಎಲ್ಲ ಕ್ಯಾಟಗರೀಸ್ 12/30 80 ಯಾವುದೇ ಸೈಜ್ ಆಗಲಿ, ಲಾಸ್ಟ್ ಬನ್ನಿ. ನೀವು ಡೌನ್ಲೋಡ್ ಮಾಡಿ ಇಂಪೋರ್ಟ್ ಆಗಿರೋ ಟೆಂಪ್ಲೇಟ್ಸ್ ಎಲ್ಲ ಎಂಡಿಂಗ್ ಅಲ್ಲಿ ಇರುತ್ತೆ, ಸೇಫ್ ಆಗಿ ಎಂಡಿಂಗ್ ಅಲ್ಲಿ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸೊ ಇದು ಇವತ್ತಿನ ಸೆಷನ್. ಇದರಲ್ಲಿ ಏನಾರ ಡೌಟ್ ಇದ್ರೂ ಕೂಡ ಕೇಳ್ಬೋದು ನೀವು. ನಾನೀಗ ಈ ಸೆಷನ್ ಎಂಡ್ ಮಾಡ್ತಿದ್ದೀನಿ. ಈ ಒಂದು ರೆಕಾರ್ಡ್ ನ ಎಂಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಗೆ ಅಪ್ಲೋಡ್ ಮಾಡೋಕೆ. ಸೊ ಇದ್ ನಂತರ ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳಿ. ಇವಾಗ ಡೌನ್ಲೋಡ್ ಮಾಡೋದ್ರಲ್ಲಿ ಡೌನ್ಲೋಡ್ ಹೇಗೆ ಅಂತ ಪ್ರೊಸೀಜರ್ ತೋರಿಸ್ತೀನಲ್ಲ, ಅದ್ರಲ್ಲಿ ನಾನು ಏನೇ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.